ಅಜ್ಜಿ. ನನ್ನ ಹೆಸರು ಹೇಳಲ್ಲ ಯಾರಿಗೂ ಹೇಳಲ್ಲ. ಶ್ಲೋಕ ಅಜ್ಜಿ ಅಂತಲೇ ಪರಿಚಿತರು. ನನಗೆ 88 ಆಗುತ್ತೆ. ನಾನು ಸುಮಾರು 29 ವರ್ಷದಿಂದ ಹೇಳ್ಕೊಡ್ತಾ ಇದ್ದೀನಿ. 3 ವರ್ಷದ ಮಗುವಿಂದ 75 ವರ್ಷದವರೆಗೆ ತನಕ ಹೇಳ್ಕೊಡ್ತೀನಿ. ಜ್ಞಾನಾನಂದಮಯ ಗುರುದಕ್ಷಿಣೆ ತಗೊಳ್ಳೋದಲ್ಲಿ ಹೇಳ್ಕೊಡ್ಬಾರ್ದು. 1 ರೂಪಾಯಿ ಗುರುದಕ್ಷಿಣೆ ತಗೋತೀನಿ. ನಿಮ್ಮಲ್ಲಿ ಕುರಾನ್ ಓದ್ತೀರ, ಕ್ರಿಶ್ಚಿಯನ್ಸಲ್ಲಿ ಬೈಬಲ್ ಓದ್ತಾರೆ, ನಾವೇನು ಓದ್ತೀವಿ, ಅದಾಗಬಾರ್ದು. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ TV ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ವೀಕ್ಷಕರು, ಇವತ್ತು ನಾನೊಂದು ವಿಶೇಷವಾದಂತಹ ಸ್ಥಳದಲ್ಲಿದ್ದೀನಿ. ಯಾಕಂತ ಹೇಳಿದರೆ ಒಬ್ಬರು ವಿಶೇಷವಾದಂತಹ ವ್ಯಕ್ತಿಯನ್ನು, ಒಂದು ವಿಶೇಷ ವ್ಯಕ್ತಿತ್ವವನ್ನು ನಿಮಗೆ ನಾನು ಪರಿಚಯ ಮಾಡಬೇಕಾಗಿತ್ತು. ನಾನಿವತ್ತು ಅಜ್ಜಿ ಮನೆಯಲ್ಲಿದ್ದೀನಿ. ಯಾರು ಅಜ್ಜಿ ಅಂತ ನೀವು ಕೇಳಬಹುದು. ಆಮೇಲೆ ಈ ಕಾರ್ಯಕ್ರಮವನ್ನು ನೋಡ್ತಾ ಮುಂದೆ ನೀವು ಕೂಡ ಹೇಳಬಹುದು, ಅವರು ನಿಮ್ಮ ಅಜ್ಜಿ ಮಾತ್ರ ಅಲ್ಲ, ಅವರು ನಮ್ಮ ಅಜ್ಜಿ ಕೂಡ, ನಮ್ಮೆಲ್ಲರ ಅಜ್ಜಿ ಕೂಡ ಅಂತ ಖಂಡಿತವಾಗ್ಲೂ ನೀವು ಹೇಳ್ತೀರಾ. ಹಾಗಾದರೆ ಯಾರು ಅಜ್ಜಿ, ಅವ್ರು ಏನು ಮಾಡ್ತಾರೆ, ಅವರ ಪುಟ್ಟ ಸನಾತನ ಲೋಕ ಹೇಗಿದೆ, ಅವರ ಧರ್ಮ ಸೇವೆ ಹೇಗಿದೆ ಅನ್ನುವಂಥದ್ದನ್ನು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಹೋಗೋಣ. ಅಜ್ಜಿಯನ್ನು ನಾನು ಮಾತಾಡ್ತೀನಿ. ಅಜ್ಜಿ ನಮಸ್ಕಾರ. ನಮಸ್ಕಾರ. ಇವರೇ ನೋಡಿ ಶ್ಲೋಕ ಅಜ್ಜಿ ಅಂತ. ಇವರು ತರಗತಿಗಳನ್ನು ನಡೆಸ್ಕೊಡ್ತಾರೆ. ಅಂದರೆ ಯಾವ ತರಗತಿ ಅಂತ ನೀವು ಕೇಳಬಹುದು. ಮಕ್ಕಳಿಗೆ ರಾಮಾಯಣ ಮಹಾಭಾರತ ತರಗತಿಗಳನ್ನು, ಶ್ಲೋಕಗಳನ್ನು ಹೇಳಿಕೊಡುವಂಥದ್ದು, ಹನುಮಾನ್ ಚಾಲೀಸ ಆಗಿರಬಹುದು. ಅಂದರೆ ಸನಾತನ ಧರ್ಮಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಬಹಳ ಅದ್ಭುತವಾಗಿ ತಿಳಿಸಿಕೊಡುವಂತಹ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಅಜ್ಜಿ, ನಿಮ್ಮ ಹೆಸರೇನು ಅಜ್ಜಿ? ಶ್ಲೋಕ ಅಜ್ಜಿ. ನನ್ನ ಹೆಸರು ಹೇಳಲ್ಲ ಯಾರಿಗೂ ಹೇಳಲ್ಲ. ಶ್ಲೋಕ ಅಜ್ಜಿ ಅಂತಲೇ ಪರಿಚಿತರು. ಶ್ಲೋಕ ಅಜ್ಜಿ ಅಂತ ನನ್ನ ಹೆಸರು ಯಾರಿಗೂ ಹೇಳಲ್ಲ. ಅಜ್ಜಿ ಹುಟ್ಟಿದಾಗ ಏನಂತ ಹೆಸರು ಹೇಳಿದ್ರು ಅಜ್ಜಿ ಇದ್ರು. ಅಜ್ಜಿ ಹಲ್ಲಿರಲಿಲ್ಲ ಅವಾಗ, ಹುಟ್ಟಿದಾಗ ಹಲ್ಲಿಲ್ಲ, ಅದಕ್ಕೆ ಅಜ್ಜಿ ಅಂತ ಕರೆಯೋಕ್ಕೆ ಶುರು ಮಾಡಿದೆ. ಒಂದು ಮಗು ವಾಪಸ್ ಬಂದು ಹುಟ್ಟಿದಾಗ ಯಾರಿಗೂ ಹಲ್ಲಿರಲ್ವಲ್ಲ ಅಜ್ಜಿ ಅಂತ ಇಲ್ಲ, ನನಗಿರಲಿಲ್ಲ, ಅದಕ್ಕೋಸ್ಕರ ಶ್ಲೋಕ ಅಜ್ಜಿ ಆಗಿದ್ದೆ. ಈಗ ಶ್ಲೋಕ ಹೇಳ್ಕೊಡೋದ್ರಿಂದ ಶ್ಲೋಕ ಅಜ್ಜಿ ಅಂತ. ಅಜ್ಜಿ ಶ್ಲೋಕ ಅಜ್ಜಿಯಾಗಿ ಎಷ್ಟು ವರ್ಷ ಆಯಿತು? ಎಷ್ಟು ವರ್ಷಗಳಿಂದ ಈ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಾ ಅಜ್ಜಿ? ನಾನು ಸುಮಾರು 29 ವರ್ಷದಿಂದ ಹೇಳ್ಕೊಡ್ತಾ ಇದ್ದೀನಿ. 29 ವರ್ಷ ಅಂದರೆ ಅಜ್ಜಿ, ನಿಮಗೆ ಯಾವುದು ಪ್ರೇರಣೆಯನ್ನು ನೀಡ್ತು? ನಾನು ಸನಾತನ ಧರ್ಮಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಮಕ್ಕಳಿಗೆ ಹೇಳಿಕೊಡ್ಬೇಕು, ಈ ಒಂದು ಸೇವೆಯನ್ನು ಸಲ್ಲಿಸೋದಕ್ಕೆ ಅಥವಾ ಈ ಒಂದು ಕೆಲಸವನ್ನು ಆರಂಭ ಮಾಡೋದಕ್ಕೆ ಯಾವುದೊಂದು ಪ್ರೇರಣೆ ಅಂತ ಇರುತ್ತಲ್ಲ ಅಜ್ಜಿ, ಯಾವುದು ಪ್ರೇರಣೆಯನ್ನು ನೀಡುತ್ತೆ ಅಂದರೆ, ನಾವು ಶಿವಮೊಗ್ಗದಲ್ಲಿ ನಾನು ನನ್ನ ಮಕ್ಕಳು ಕೂತ್ಕೊಂಡು, ನಮ್ಮ ಯಜಮಾನರು ಕೂತ್ಕೊಂಡು ಭಜನೆ ಮಾಡ್ತಿದ್ವಿ. ಅಯ್ಯೋ, ನನ್ನ ಮಗ ಇದ್ದಿದ್ದು, ಅಮ್ಮ ಇಲ್ಲಿ ಬಂದಮೇಲೆ ಅಮ್ಮ ಶನಿವಾರ ಭಜನೆ ಮಾಡೋಣ, ನಿಲ್ಲಿಸ್ಬಿಟ್ಟಿದ್ವಲ್ಲ, ಮಾಡೋಣ ಅಂತಂದು. ಸರಿ, ಭಜನೆ ಶುರು ಮಾಡಬೇಕಾದ್ರೆ ಗಣಪತಿ ಸ್ತೋತ್ರ ಹೇಳಬೇಕು. ಹೀಗೆ ಮಕ್ಕಳು ಅಕ್ಕಪಕ್ಕದವರೆಲ್ಲ ಬರ್ತಾರೆ. ಆವಾಗೇನಾಯಿತು, ಶ್ಲೋಕ ಹೇಳೋಕ್ಕೆ ಶುರುವಾಗಿದ್ದೆ, ಹೀಗೆ ಶ್ಲೋಕ ಶುರುವಾಯಿತು. ಆ ಥರ ಶ್ಲೋಕ ಶುರುವಾಗಿ ಭಜನೆ ನಿಂತೋಯ್ತು, ಶ್ಲೋಕ ಶುರುವಾಯಿತು. ಆಮೇಲೆ ನಾನು ಚಿಕ್ಕ ವಯಸ್ಸಲ್ಲಿ ಸುಮಾರು 8-9 ವರ್ಷ, ಆವಾಗ ನರ್ಸ್ ಆಗಬೇಕು ಅನ್ನೋ ಆಸೆ ಇತ್ತು. ನಮ್ಮಮ್ಮನ ಹತ್ರ ಹೇಳಿದಕ್ಕೆ, ನರ್ಸಲ್ಲ, ಚೆನ್ನಾಗಿ ಓದ್ಬಿಟ್ಟು ಪಾತ್ರೆ ತೊಳೆಯೋದು, ಅಡುಗೆ ಮನೇಲಿ ನಂಗೆ ಸಹಾಯ ಮಾಡೋದು. ಆಮೇಲೆ 10-11 ವರ್ಷ ಆದಮೇಲೆ ನನಗೆ ಅರಸೀಕೆರೆಯಲ್ಲಿ ನಮ್ಮ ಅಜ್ಜಿ ಮನೆ, ಅಲ್ಲೊಂದು ಅನಾಥಾಶ್ರಮ ಇತ್ತು. ನನಗೆ ಅನಾಥಾಶ್ರಮಕ್ಕೆ ಸೇರಬೇಕು, ಅಲ್ಲಿ ಸೇವೆ ಮಾಡಬೇಕು ಅನ್ನೋ ಆಸೆ ಇತ್ತು. ಆವಾಗ ನಮ್ಗೆ ಇಷ್ಟು ಧೈರ್ಯ ಇರಲಿಲ್ಲ, ತಂದೆ ತಾಯಿದ್ರು ಮಾತ್ರ. ಅದು ತುಂಬ ಇತ್ತು ನನಗೆ, ಅದು ನಡೀಲಿಲ್ಲ. ಆಮೇಲೆ ಇವರು ವೀರಪ್ಪ ಮೊಯ್ಲಿಯವರು ಯಾರೋ ಅವರು ಅಕ್ಷರ ತುಂಗ ಅಂತ ಮಾಡಿದ್ರು. ಅವಾಗ ಅಕ್ಷರ ತುಂಗದಲ್ಲಿ ನಾನು
ಸುಮಾರು ಮಕ್ಕಳು ದೊಡ್ಡವ್ರಿಗೆಲ್ಲ ಅವರೇ ಗೌರ್ಮೆಂಟಿಂದ ಬುಕ್ಸ್ ಕೊಡ್ತಿದ್ರು. ಆ ಕೊಟ್ಟಿದ್ದನ್ನು ಹೇಳ್ಕೊಡ್ತಿದ್ದೆ. ಆಮೇಲೆ ಯಾವ ರೀತಿ ಪ್ರೇರಣೆ ಅಂದರೆ ನನಗೆ ಮುಖ ಗೊತ್ತಾಗಲ್ಲ, ಹೇಳ್ದಂಗೆ ಆಗುತ್ತೆ. ಈಗ ಇನ್ನೊಂದು ಫಸ್ಟ್ ಹೇಳ್ತೀನಿ, ಭಾರತ ದೇಶದ ಸೈನಿಕರಿಗೆ ಮೊದಲು ನಾನು ನಮಸ್ಕಾರ ಹೇಳ್ತೀನಿ. ಅವ್ರಿಗೋಸ್ಕರ ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡಿ. ಅವ್ರು ನಮ್ಮ ದೇಶನ ಉಳಿಸ್ತಾ ಇದ್ದಾರೆ. ಅವ್ರ ಹೆಂಡತಿ ಮಕ್ಕಳು ಎಲ್ಲರೂ ದೂರ ಬಿಟ್ಟು ಅವ್ರು ಮಾಡ್ತಾಯಿದ್ದಾರೆ. ಭಗವಂತನ ಹತ್ರ ಎಲ್ಲರೂ ಪ್ರಾರ್ಥನೆ ಮಾಡಿ ಅಂತ ಮೊದಲು ನಾನು ಹೇಳ್ತೀನಿ. ಈಗ ಯುದ್ಧ ಶುರುವಾಗಿದೆಯಲ್ಲ, ಪ್ರತಿಯೊಬ್ಬರು ಆದರೆ ದೀಪ ಹಚ್ಚಿ, ಇಲ್ಲ ಹೂಪು ಮುಡಿಸಿ ಅವ್ರ ಹೆಸರಲ್ಲಿ, ಇಲ್ಲ ಮಂತ್ರಾಕ್ಷತೆ ಅಂತ ಮಾಡ್ತೀವಿ, ಅದನ್ನು ಹಾಕಿ. ಅದು ಇಲ್ವಾ, ನೀರು ಪ್ರೋಕ್ಷಣೆ ಮಾಡಿ ಅವ್ರಿಗೋಸ್ಕರ ಒಂದು ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಅಜ್ಜಿ, ಒಂದು ವಿಶೇಷ ವ್ಯಕ್ತಿಯ ಬಗ್ಗೆ ನೀವು ಹೇಳಬೇಕು. ಆಗದಿಂದ ನಿಮ್ಮ ಪಕ್ಕನೇ ಇದೆ, ಎಲ್ಲ ಕೇಳಿಸ್ಕೊಳ್ತಾ ಇದೆ. ಅದು ಕೇಳಿಸ್ಕೊಳ್ಳುತ್ತೆ. ನಾನು ದೂರ ಇರೋರಿಗೆ, ಊರಿಂದ ಬಂದವರು, ಬೇರೆ ಊರಿನವರೆಲ್ಲ ಮಾಡ್ತೀವಿ. ಶಿವಮೊಗ್ಗ, ಮದ್ದೂರು, ಚಿಕ್ಕಬಳ್ಳಾಪುರ. ಓ, ನೀವು ಬೇರೆ ಊರಲ್ಲಿರುವವರಿಗೂ ಕೂಡ ಶ್ಲೋಕಗಳನ್ನು ಹೇಳಿಕೊಡ್ತೀರಾ ಫೋನ್ ಮೂಲಕ? 3 ವರ್ಷದ ಮಗುವಿಂದ 75 ವರ್ಷದವರೆಗೆ ತನಕ ಹೇಳ್ಕೊಡ್ತೀನಿ. ಕುರುಕ್ಷೇತ್ರೇ ಸಮವೇತ ಯುಯೋತ್ಸವಃ ಮಾಮಕ ಪಾಂಡವಶ್ಚೈವ ಸಂಜಯ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಶೈವ ನ ಕುರ್ವತ ಸಂಜಯ ವಾಚ ಅವ್ರು ಹೇಳಬೇಕಾದ್ರೆ ಅದ್ರ ಕಿವಿ ಹತ್ತಿರ ಇಡ್ತೀನಿ. ಅದು ಕೇಳಿಸ್ಕೊಳ್ಳುತ್ತೆ. ನೋಡಿ, ಹೀಗೆ ಕೂತಿರುತ್ತೆ, ಅದು ಕೇಳಿಸ್ಕೊತೆ. ಏನೋ ಅದಕ್ಕೂ ಮುಂದಿನ ಜನ್ಮದಲ್ಲಿ ಮನುಷ್ಯ ಜನ್ಮ ಕೊಟ್ಟು ಒಳ್ಳೆಯ ಸಂಸ್ಕೃತಿ ಇರೋಂಥ ಮನೇಲಿ ಹುಟ್ಟಲಿ ಅಂತ ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ ನಾನು. ಅಜ್ಜಿ, ನೀವು ವಿದ್ಯಾರ್ಥಿಗಳಿಗೆ ಹೇಗೆ ಹೇಳ್ಕೊಡ್ತೀರಿ? ಯಾಕಂದ್ರೆ ಪುಟ್ಟ ಮಕ್ಕಳು ಕೂಡ ಇದ್ದಾರೆ ಇಲ್ಲಿ, 3 ವರ್ಷ 4 ವರ್ಷದ ಮಕ್ಕಳೆಲ್ಲ ಇದ್ದಾರೆ. ಮೊದಲನೇ ಲೈನಲ್ಲಿ ನಾನು ಹೇಗೆ ಹೇಳ್ಕೊಡ್ತೀನಿ, ಶುಕ್ಲಾಂ ಹೇಳ್ತಾರೆ, ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇ ಸರ್ವ ವಿಘ್ನೋಪ ಶಾಂತಯೇ. ಮೊದಲು ಶುಕ್ಲಾಂ ಹೇಳಬೇಕು ಅವರು. ಶುಕ್ಲಾಂ ಹೇಳಿ, ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ. ಅಜ್ಜಿ 5 ಟೈಮ್ಸ್ ಆಯಿತು, ಲೆಕ್ಕ ಇಟ್ಕೋತಾರೆ. ಆದಮೇಲೆ ಸರಿ ಆಯಿತು, ನಾಳೆ ನೀವು ಒಪ್ಸಿದ್ರೆ ಗುರು ಬ್ರಹ್ಮ ಹೇಳ್ಕೊಡ್ತೇನೆ, ಇಲ್ಲಾಂದರೆ ಮತ್ತೆ ಶುಕ್ಲಾಂ ಭರಧರ್ಮ ಹೇಳ್ಕೊಡ್ತೀನಿ. ಈ ಥರ ಹೇಳ್ಕೊಡೋದು. ಅಂದರೆ ಅವರು ಬಹಳ ಇಂಟ್ರೆಸ್ಟಲ್ಲಿ, ನೀವು ಹೇಗೆ ಹೇಳ್ಕೊಡ್ತೀರೋ ಅಷ್ಟೇ ಇಂಟ್ರೆಸ್ಟಲ್ಲಿ ಅವರು ಕಲಿತಾರೆ. ಹಾಗಾದರೆ ಇಲ್ಲಿ ಬರೋರೆಲ್ಲ ಸಾಮಾನ್ಯ 90% ಎಲ್ಲ ಕಲ್ತಿದ್ದಾರೆ. ಈ ಮುಂದ್ಗಡೆ ಇರೋರು ಅರ್ಧಂಬರ್ಧ ಕಲ್ತಿದ್ದಾರೆ. ಇನ್ನು ಮಕ್ಕಳು ಎಲ್ಲ ಇದು ಶ್ಲೋಕ, ಹನುಮಾನ್ ಚಾಲೀಸು, ವಿಷ್ಣು ಸಹಸ್ರನಾಮ, ಶಿವತಾಂಡವ, ಬಿಲ್ವಾಷ್ಟಕ, ನಿರ್ವಾಣ ಷಟ್ಕಮ
ಇಂಥವೆಲ್ಲ ಕಲಿಸ್ತಾ ಇದ್ದೀನಿ. ಇನ್ನು ಬೇರೆ ಬೇರೆ ಎಲ್ಲ ಕಲಿಸ್ತೀನಿ, ಅದು ಹೇಳೋಕ್ಕೆ ಬರ್ತಾ ಇಲ್ಲ ನಾನು. ಹೌದು, ನನಗೆ ಯಾಕಂದರೆ ವಿದ್ಯಾರ್ಥಿಗಳು ಅಲ್ಲಿ ಶಿವತಾಂಡವ ಸ್ತೋತ್ರ ಹೇಳೋದನ್ನು ಕೇಳಿದಾಗಲೇ ನನಗೆ ಆಶ್ಚರ್ಯ ಆಯಿತು. ಯಾಕಂದರೆ ಅಷ್ಟು ಪುಟ್ಟ ಮಕ್ಕಳು ಅಷ್ಟು ಸುಲಭವಾಗಿ ಕಷ್ಟ, ಅದು ತುಂಬ ಕಷ್ಟ. ಎಲ್ಲ ಹೇಳ್ಕೊಟ್ಟಾದ್ಮೇಲೆ ಒಂದೊಂದೇ ಬಾಯಟ್ ಮಾಡಿಸ್ತೀನಿ. ಇವತ್ತಿದು ನಾ ಹೇಳಬೇಕು, ದಿನ ಬರೋವರೆಗೂ ಅದೇ ಶ್ಲೋಕ ಹೇಳಬೇಕು. ಆ ಥರ ಕಲಿತಾರೆ ಮಕ್ಕಳು, ತುಂಬ ಇಂಟ್ರೆಸ್ಟಾಗಿ ಕಲಿತಾ ಇದ್ದಾರೆ. ನಂಗೆ ಅದೇ ಅಂದರೆ ಇನ್ನೊಂದೇನಪ್ಪ, ನಾನು ಹೇಳ್ಕೊಡ್ತೀನಿ ಅಷ್ಟೇ. ಸಾಧನೆ ಮಾಡೋದು ತಂದೆ ತಾಯಿ ಆದವಳು. ತಂದೆಗೆ ಪುರ್ಸತ್ತಿರಲ್ಲ. ತಾಯಿ ಆದವಳು ಸ್ನಾನ ಆದ ತಕ್ಷಣ ಒಂದು ಇವತ್ತು ಶುಕ್ಲಾಂಬರಂ ಹೇಳ್ತಿ, ನಾಳೆ ಗುರುಬ್ರಹ್ಮ ಹೇಳ್ತಿ, ಹೀಗೆ ಒಂದೊಂದೇ ಹೇಳಿಸ್ತಾ ಹೋಗಬೇಕು. ಅಂದರೆ ತಾಯಿ ಆದವಳು ಇನ್ನೊಂದು ಹೇಳಿದ್ರೆ ಅಜ್ಜಿ ಹೇಳಿಲ್ಲ, ಶ್ಲೋಕ ಅಜ್ಜಿ ಹೇಳೋದು ಒಂದೇ ಹೇಳು ಅಂತ ಹೇಳಿರೋದು. ಅವ್ರ ಮಗಳು ತುಂಬ ಚೆನ್ನಾಗಿ ಹೇಳ್ತಾಳೆ, ತುಂಬ ಫಾಸ್ಟಾಗಿ ಸ್ವಚ್ಛವಾಗಿ ಹೇಳ್ತಾಳೆ ಅವಳು. ಆ ಥರ ಹೇಳಿಸ್ತೀನಿ. ಅದೇ ತಾಯಿ ಅಂದರು ಆ ಧರ್ಮನ ಉಳಿಸ್ಬೇಕು ಅಲ್ವಾ. ನಾನು ಹೇಳ್ಕೊಡ್ತೀನಿ ಅಷ್ಟೇ, ಕಲಿಸ್ತೀನಿ. ಅದು ಉಳಿಸೋದು ತಾಯಂದರು ಅಲ್ವಾ. ನಾನು ಅದೇ ಹೇಳಿ ಉಳಿಸಿ, ನೀವು ನಮ್ಮ ಧರ್ಮನ ಉಳಿಸಿ. ಸನಾತನ ಧರ್ಮ ಹೋಗ್ತಾ ಇದೆ, ಅದು ಹೋಗಬಾರ್ದು. ₹1 ಗುರುದಕ್ಷಿಣೆ ತಗೊಳ್ಳೋದಲ್ಲಿ ಹೇಳ್ಕೊಡ್ಬಾರ್ದು. ₹1 ಗುರುದಕ್ಷಿಣೆ ತಗೋತೀನಿ ಅಷ್ಟೇ. ಕೇವಲ ₹1 ತಗೊಂಡು ಇಷ್ಟೆಲ್ಲ ಹೇಳ್ಕೊಡ್ತೀರಾ ನೀವು? ಮೊನ್ನೆ ಮದ್ದೂರಿಂದ ಒಬ್ಬರು ₹2,000 ಕಳಿಸಿದ್ದಾರೆ. ನನ್ನ ಮಗ ಏನು ಮಾಡ್ತೀನಿ, ಅಮ್ಮ ವಾಪಸ್ ಕಳ್ಸೋಣ, ನೀನು ಉಚಿತವಾಗಿ ಹೇಳ್ದಂಗೆ ಏನಾಗುತ್ತೆ. ಆಮೇಲೆ ಅವ್ರದ್ದು ಬ್ಯಾಂಕ್ ಅಕೌಂಟ್ ನಂಬರ್ ಇಸ್ಕೊಂಡು ಆ ದುಡ್ಡನ್ನು ವಾಪಸ್ ಕಳಿಸಿದ್ವಿ. ₹2,000 ವಾಪಸ್ ಕಳಿಸು ಅಂದ ನನ್ನ ಮಗ. ನೀನು ಉಚಿತವಾಗಿ ಹೇಳ್ದಂಗೆ ಏನಾಗುತ್ತೆ, ಈ ಥರ ದುಡ್ಡು ಇಸ್ಕೊಂಡ್ರೆ ಫೀಸ್ ಇಸ್ಕೊಂಡಂಗೆ ಆಗುತ್ತೆ. ಬೇಡ, ಉಚಿತವಾಗಿ ಹೇಳಬೇಕು. ₹1 ಇಸ್ಕೊ, ಜಾಸ್ತಿ ಇಸ್ಕೋಬೇಕು. ತೀರಾ ಬಲವಂತ ಮಾಡಿದವ್ರ ಹತ್ರ ₹5 ₹10 ತಂದವ್ರ ಹತ್ರ ಇಸ್ಕೊಂಡು ಬಿಡ್ತೀನಿ. ಪಾಪ ಅವ್ರಿಗೂ ನೋವಾಗಬಾರ್ದಲ್ವಾ. ಬಂದ ತಕ್ಷಣ ಎಲ್ಲರೂ ಕೂಡ ನಮಸ್ಕಾರ ಹೇಳ್ತಾರೆ. ನಮಸ್ಕಾರ ಹೇಳ್ತಾರೆ. ನಾನು ಕುಂಕುಮ ಹಚ್ತೀನಿ ಎಲ್ಲರಿಗೂ. ನಮ್ಮ ಸಂಪ್ರದಾಯ, ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಕುಂಕುಮಕ್ಕೆ ತುಂಬ ಪ್ರಾಮುಖ್ಯತೆ ಇದೆ. ಕುಂಕುಮ ಹಚ್ತೀನಿ. ಹೋಗೋ ಹೊತ್ತಿಗೆ ಜೈ ಶ್ರೀರಾಮ್ ಹೇಳಬೇಕು. ಮೊಮ್ಮಗಳು ಮರಿ ಮೊಮ್ಮಗಳವಳು. ನಿಮಗೆ ಇಲ್ಲಿವರೆಗೆ ಯಾರಾದರೂ ಅಂದರೆ ಯಾವುದಾದ್ರೂ ಸಂಘಟನೆಗಳು ಅಥವಾ ಯಾರಾದರೂ ಬಂದು ಸಹಾಯ ಮಾಡ್ತೀವಿ ಅಜ್ಜಿ ಅಂತ ಯಾರಾದರೂ ಹೇಳಿದ್ದಿದೆಯಾ? ಹೇಳ್ತಾರೆ, ನಾವು ಒಪ್ಕೊಳ್ಳಲ್ಲ. ಹೇಳಿದ್ದಾರೆ ಇಲ್ಲ, ಇಲ್ಲಿ ಶ್ಲೋಕ ಕ್ಲಾಸಲ್ಲಿ ದುಡ್ಡಿನ ಪ್ರಮೇಯನೇ ಇರಬಾರ್ದು. ನಮ್ಮ ಮಕ್ಕಳು ಹೇಳಿಬಿಟ್ಟಿದ್ದಾರೆ, ದುಡ್ಡಿನ ಪ್ರಮೇಯ ಬೇಡ. ಈಗ ಕೊರೋನಾ ಬರೋಕ್ಕಿಂತ ಮುಂಚೆ ವರ್ಷದಲ್ಲಿ 4 ಫಂಕ್ಷನ್ ಮಾಡ್ತಿದ್ವಿ. ಒಂದು ವಿವೇಕಾನಂದ ಜಯಂತಿ, ಆಮೇಲೆ ಆಷಾಢ ಮಾಸದಲ್ಲಿ ಗುರುಪೌರ್ಣಿಮೆ ಅಂತ ಬರುತ್ತೆ. ಆ ತಿಂಗಳಲ್ಲಿ ಒಂದಿನ ಗುರುಪೌರ್ಣಿಮೆ ಅಂತ ಮಾಡಿ ಆವಾಗ ದಕ್ಷಿಣೆ ಹಾಕಿಂತ ಆ ದುಡ್ಡನ್ನು ನನ್ನ ಮಕ್ಕಳು ಯಾರಿಗೆ ಅವಶ್ಯಕತೆ ಇದೆಯೋ ಅಂಥವ್ರು ತೊಗೊಂಡೋಗಿ ಸಹಾಯ ಮಾಡ್ತಾರೆ. ಆಮೇಲೆ ಕೃಷ್ಣ ಲೋಕ ಮಾಡಬೇಕಾದ್ರೆ ಮನೇಲಿರದೆ ಮಾಡಬೇಕು. ದುಡ್ಡು ಯಾರು ಖರ್ಚು ಮಾಡಬಾರ್ದು. ಮನೇಲಿ ಏನಿದೆ ಅದರಲ್ಲೇ ರಾಜ ಅಲಂಕಾರ, ಗಂಡು ಮಕ್ಕಳಿಗೆಲ್ಲ ಕೃಷ್ಣ ಅಲಂಕಾರ ಮಾಡಬೇಕು. ಸರಸ್ವತಿ ಪೂಜೆ ದಿವಸ ಡಿಸೆಂಬರಲ್ಲಿ ಸರಸ್ವತಿ ಪೂಜೆ ಮಾಡಿಸ್ತೇವೆ. ಆವಾಗಲೂ ಅಷ್ಟೇ ಮನೇಲಿ ಹೂ ಬಿಟ್ಟರೆ ಮಾತ್ರ ತರಬೇಕು, ಕೊಂಡ್ಕೊಂಡು ಯಾರೂ ತರಬಾರ್ದು. ಶ್ಲೋಕ ಕ್ಲಾಸಲ್ಲಿ ದುಡ್ಡಿಂದ ಪ್ರಮೇಯ ಆಗಬಾರ್ದು ಅನ್ನೋದು ನನ್ನ ಇಷ್ಟ. ಯಾಕೆಂದರೆ ಫೀಸ್ ಕಟ್ಟಬೇಕು, ಆಟೋಕ್ಕೆ ಕೊಡಬೇಕು,
ಟ್ಯೂಷನ್ ಕೊಡಬೇಕು. ಇಷ್ಟೆಲ್ಲ ಕೊಟ್ಟು ಮಧ್ಯದಲ್ಲಿ ಪ್ರಾಜೆಕ್ಟ್ಗೆ ಅದಂತೆ ಇದಂತೆ ಇದಾಗ್ತಿರ್ತಾರೆ. ಆ ಕಷ್ಟ ಬರಬಾರ್ದು ಶ್ಲೋಕ ಕ್ಲಾಸಲ್ಲಿ ಅಂತ ಅಂದ್ಬಿಟ್ಟು ಆ ಥರ ಮಾಡ್ತಾಯಿದ್ದೀನಿ. ಇದು ಶ್ಲೋಕ ಕ್ಲಾಸ್ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಅಜ್ಜಿ? ಅಂದರೆ ಪ್ರತಿದಿನ ಇರುತ್ತಾ ಅಥವಾ ಸಂಡೇ ಲೀವ್ ಇರುತ್ತಾ? ಪ್ರತಿದಿನ ಇರುತ್ತೆ. 3 ಗಂಟೆಯಿಂದ 7 ಗಂಟೆವರೆಗೂ ಯಾವ ಟೈಮಿಗಾದರೂ ಬರ್ಬೋದು ಅವರು. ಬಂದು ಹೇಳ್ಸ್ಕೊಂಡು ಹೋಗೋದು. ಇದು ದೀಪಾವಳಿ ಹಬ್ಬದ ದಿನ ಮಾತ್ರ ಇರಲ್ಲ, ಯಾಕೆಂದರೆ ಮಕ್ಕಳು ಪಟಾಕಿ ಹೆಚ್ಚೋಕೆ ಆಸೆ ಅಲ್ವಾ ಅಲ್ವಾ. ಇನ್ನೆಲ್ಲ ಗಣಪತಿ ಗೌರಿ ಎಲ್ಲ ಹಬ್ಬದಲ್ಲೂ ಸಹ ಕ್ಲಾಸ್ ನಡೆಯುತ್ತೆ. ಎಷ್ಟು ಜನ ಬರ್ತಾರೆ ಅಷ್ಟು ಜನಕ್ಕೆ ಹೇಳ್ಕೊಡ್ತೀವಿ ಅಷ್ಟೇ. ಹಬ್ಬಗಳನ್ನು ಇಲ್ಲಿ ಕೂಡ ಆಚರಿಸ್ತೀರಾ ಅಜ್ಜಿ ಅವ್ರ ಜೊತೆ ಎಲ್ಲ? ಅಂದರೆ ಸೊಸೆಯರ್ದು ಮಕ್ಕಳದು ಸಹಕಾರ ತುಂಬ ಇದೆ ನನಗೆ. ತುಂಬ ಸಹಕಾರ ಕೊಡ್ತಾರೆ ಮಕ್ಕಳು, ಮೊಮ್ಮಕ್ಕಳು, ಸೊಸೆಯರು ಎಲ್ಲರದ್ದು ಸಹಕಾರ ಇರೋದ್ರಿಂದ ನಾನು ಇಷ್ಟು ನಡೆಸೋಕ್ಕೆ ಸಾಧ್ಯ ಇದೆ. ಇಲ್ಲಾಂದರೆ ಆಗ್ತಿರಲಿಲ್ಲ. 7 ಗಂಟೆವರೆಗೂ ಈ ವಯಸ್ಸಲ್ಲಿ ನನಗೆ ಏನಪ್ಪ ಅಂದರೆ ಡೇಟ್ ಲೆಕ್ಕ ಆದರೆ 85, ದಿನದ ಲೆಕ್ಕ ಆದರೆ 88 ಆಗುತ್ತೆ. ದಿನ ಲೆಕ್ಕ ಹಾಕ್ಕೊಂಡ್ರೆ 88 ವರ್ಷ ನೋಡಿ. ನಿಜವಾಗ್ಲೂ ಇವತ್ತಿನ ಯುವಕರಿಗೆ ಯಾರು ರೀಲ್ಸ್ ಮಾಡಿಕೊಂಡು ತಮ್ಮ ಕಾಲವನ್ನು ಹರಣ ಮಾಡ್ತಾ ಇದ್ದಾರೋ, ಲೆಟ್ಸ್ ಗೋ ವಿತ್ ದ ಫ್ಲೋ, ಇದೆಲ್ಲ ಏನು ಧರ್ಮ ಅದು ಇದು ಅಂತ ಯಾರ್ಯಾರು ಹೇಳ್ತೀರೋ ಅಂಥವರಿಗೆ ನಾಚಿಕೆ ಆಗಬಹುದು ಬಹುಶಃ ಇವತ್ತು ಈ ಕಾರ್ಯಕ್ರಮವನ್ನು ನೋಡಿದ್ರೆ. ಯಾಕಂದರೆ ಇವರಿಗೆ 88 ವರ್ಷ ಅಂತೆ. ಈ ವಯಸ್ಸಲ್ಲೂ ಕೂಡ ನಾನು ಧರ್ಮಕ್ಕೋಸ್ಕರ ಏನು ಮಾಡಬೇಕನ್ನುವಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಅದ್ಭುತವಾದಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಅಜ್ಜಿ ನಿಮಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಈ ವಯಸ್ಸಲ್ಲಿ ನೀವು ಇಷ್ಟೆಲ್ಲ ಕೆಲಸವನ್ನು, ಅದು ಕೂಡ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡ್ತಾ ಇದ್ದೀರಲ್ಲ ಅಜ್ಜಿ. ಏನಾದರೂ ಬೇಕು ಅಂದರೆ ಅಡುಗೆ ಮನೇಲಿ ದೇವ್ರ ಮನೆ ಇಟ್ಟಿರ್ತೀವಿ, ದೇವ್ರನ್ನ ಇಟ್ಟಿರ್ತೀವಿ, ಅಲ್ಲಿ ಹೋಗಿ ಕೇಳ್ಕೊತೀನಿ. ಶ್ಲೋಕ ಕ್ಲಾಸಲ್ಲಿ ಮಾತ್ರ ಏನು ಕೇಳಲ್ಲ. ವಸುದೇವ ಸುತಂ ದೇವ ಕಂಸ ಚಾಣುರ ಮರ್ದನಂ ದೇವಕಿ ಪರಮಾನಂದ ಶ್ರೀಕೃಷ್ಣ ವಂದೇ ಜಗದ್ಗುರು. ರಾಮಾಯ ನಾಮಭದ್ರಾಯ ರಾಮಚಂದ್ರಾಯ ಮೇಧಸೆ ರಘುನಾಥಾಯ ನಾಮ ಸೀತಾಯ ಪತೆ ನಮಃ. ನಿಮ್ಮ ಹೆಸರೇನು? ದಿವಿಷ. ಎಷ್ಟು ವರ್ಷ ನಿಮಗೆ? 4 ವರ್ಷನಾ? ಯಾವ ಕ್ಲಾಸು? ಶಾರದಾ ವೈಜ್ಞಾನಿಕ. ಯಾವ ಕ್ಲಾಸ್ ನೀವು? ಎಷ್ಟನೇ ಕ್ಲಾಸ್? LKG ನಾ? ನಿಮಗೆ ಇಷ್ಟನಾ ಶ್ಲೋಕ ಹೇಳೋದು? ಎಷ್ಟು ಶ್ಲೋಕ ಗೊತ್ತು ನಿಮಗೆ? ಎಲ್ಲೂ ಗೊತ್ತಾ? ಶುಕ್ಲಾಂಬರಧರ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವರಂ ಧ್ಯಾಯ ಸರ್ವ ವಿನೋಬ ಪ್ರಶಾಂತಯ. ನಿನ್ನ ಹೆಸರೇನು? ಸಮೃದ್ಧ. ಎಷ್ಟನೇ ಕ್ಲಾಸಲ್ಲಿ ಓದ್ತಿದ್ದೀರಾ? ಯಾವ ಶ್ಲೋಕ ಹೇಳ್ತೀರಾ? ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆ ನಮಃ. ನಿಮ್ಮ ಹೆಸರೇನು? ವೈಷ್ಣವಿ. ಯಾವ ಕ್ಲಾಸ್ ನೀವು? UKG. ಶಿವತಾಂಡವ ಸ್ತೋತ್ರ ಹೇಳ್ತೀರಾ? ಜಟಾಟವೀಗ ಲಜ್ವಲ ಪ್ರವಾಹ ಪಾವಿತಸ್ಥಲೆ ಕಲೇವಲಂಬೆ ಲಂಬಿತಾಂಬುಜಂಗ ತುಂಗ ಮಾಲಿಕ ಡಮಡ್ಡಮಡ್ಡಮಡ್ಡಮಡ್ನಿನಾಗ ವಡ್ಡಮರ್ವೈ ಚಕಾರ ಚಂಡ ತಾಂಡವಂತನೋತು ನ ಶಿವಂ ಜಟಾಟಕಾಹ ಸಂಭ್ರಮ ಪ್ರಣನ್ನಿಂಪನಿಜ್ಜರಿ ವಿಲೋಲ ವೀಚಿ ವಲ್ಲವೀರಿರಾಜಮಾನಮೋದರಿ ದಗಜ್ವಲ ಲಲಾಟಪಟ್ಟ ಪಾವಕೆ ತ್ರಿಶೋರಷಂಡ ಶೇಖರೆ ಮಮಾದರಾದರೇಂದ್ರ ನಂದಿನಿ ವಿಲಾಸ ಬಂಧುರ ಸ್ಫುರತ್ತಿಗಂತ ಸಂತತಿ ಪ್ರಣೋದಮೇತು ವಸ್ತು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ದೇವಸೆ ರಘುನಾಥಾಯ ನಾಥಾಯ ಸೀತಾಯ ಪತೆ ನಮಃ. ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿವಶ ರಾಹುವೇ ಕೇತ್ವೇ ನಮಃ. ದೈವಿಕ್. ಯಾವ ಕ್ಲಾಸ್ ನೀವು? 6th day. ಏನು ಹೇಳ್ತೀರಾ ಈಗ ನೀವು? ಭಗವದ್ಗೀತೆ. ಹೇಳಿ. ಓಂ ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ ಭಗವದ್ಗೀತಾ ಅಥ ಅರ್ಜುನ ವಿಷಾದ ಯೋಗಃ. ಧೃತರಾಷ್ಟ್ರೋವಾಚ
ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವ ಮಾಮಕಾ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ ಸಂಜಯುವಾಚ ದೃಷ್ಟ್ವಾ ತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜ ವಚನಮಬ್ರವೀತ್. ನಿಮ್ಮ ಹೆಸರು? ಕನಿಷಾ, ಕನಿಷಾ. ಯಾವ ಕ್ಲಾಸ್ ನೀವು? 3rd. ಏನು ಹೇಳ್ತೀರಾ ಈಗ? ಭಗವದ್ಗೀತೆ 6ನೇ ಅಧ್ಯಾಯ. ಓಂ ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ನವಮೋऽಧ್ಯಾಯಃ. ಶ್ರೀಭಗವಾನುವಾಚ ಇದಂತು ತೇ ಗುಹ್ಯತಮಂ ಪ್ರವಕ್ಷ್ಯಾಮ್ಯನಸೂಯವೆ ಜ್ಞಾನಂ ವಿಜ್ಞಾನಸಹಿತೈ ಯಜ್ಞಾತ್ವಾ ಮೋಕ್ಷಸೇ ಶುಭಾತ್. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ. ಅಶ್ರದ್ಧಧಾನಾಃ ಪುರುಷಾ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯಮಾನ್ನಿವರ್ತನ್ತೆ ಮೃತ್ಯುಸಂಸಾರವರ್ತ್ಮನಿ. ಮಯಾ ತತಮಿದಂ ಸರ್ವೈ ಜಗದೌ ವ್ಯಕ್ತಿಮೂರ್ತಿನಾ ಮಸ್ತಾನಿ ಸರ್ವಭೂತಾನಿ ನ ಚಾಹಂತೇಷ್ವವಸ್ಥಿತಃ ನ ಚ ಮತ್ಸ್ಥಾನಿ ಭೂತಾನಿ ಪಶ್ಯ ಮೇ ಯೋಗಮೈಶ್ವರಂ. ಭೂತಭುನ್ನ ಚ ಭೂತಸ್ಥೋ ಮಮಾತ್ಮ ಭೂತಭಾವನಃ. ಯಥಾಕಾಶಸ್ಥಿತೋ ನಿತ್ಯಂ ವಾಯುಃ ಸರ್ವತ್ರ ಗೋ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮತ್ಸ್ಥಾನೀತ್ಯುಪಧಾರಯ. ಯಾವುದು? ಜ್ಞಾನಾನಂದಮಯ. ಅಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಆಧಾರಂ ಸರ್ವವಿದ್ಯಾನ ತಜ್ಜೀವ ಉಪಾಸ್ಮಯೇ. ಬೇರೆ ಇನ್ನೇನು ಗೊತ್ತು? ಸರ್ವ ಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ಜಯಾಂಬಕೆ ದೇವಿ ನಾರಾಯಣಿ ನಮಸ್ತುತೆ. ಕೇಳೋದೇ ಇಲ್ಲ, ನನ್ನ ಧರ್ಮ ಒಂದು ಉಳಿಸು ಭಗವಂತ ಅಂತ ಕೇಳ್ತೀನಿ. ಆಮೇಲೆ ನನ್ನ ಈ ಶರೀರನ ದಾನ ಮಾಡಿ ಅಂತ ಹೇಳಿದ್ದೀನಿ. ಇಡೀ ಶರೀರ, ಕಣ್ಣು ತೆಗಿಬಾರ್ದು, ಕರುಳು ತೆಗಿಬಾರ್ದು, ಏನು ತೆಗಿಬಾರ್ದು, ಇಡೀ ಶರೀರನ ಆಸ್ಪತ್ರೆಗೆ ಕೊಡಬೇಕು. ಅದಕ್ಕೆ ಯಾರೋ ಹೇಳೋರು ಆ ಥರ ಕೊಟ್ಟರೆ ಮೋಕ್ಷ ಸಿಗಲ್ಲ ಅಂತ. ನನಗೆ ಮೋಕ್ಷ ಬೇಡ, ಮುಕ್ತಿ ಬೇಡ. ಮುಂದೆ ಜನ್ಮ ಅನ್ನೋದು ಕೊಟ್ಟರೆ, ಮನುಷ್ಯ ಜನ್ಮ ಕೊಟ್ಟರೆ ಇದೇ ಥರ ಧರ್ಮ ಪ್ರಚಾರ ಮಾಡ್ತೀನಿ. ಮನುಷ್ಯ ಜನ್ಮ ನೀನು ಕೊಡಲಿಲ್ವಾ, ನಾಯಿ ಜನ್ಮ ಕೊಡೋ, ಪೊಲೀಸ್ ಮಾಯಿ ಆಗಿ ರಾಷ್ಟ್ರ ಸೇವೆ ಮಾಡ್ತೀನಿ ಅಂತ ಹೇಳಿದೆ. ನನ್ನ ಮಕ್ಕಳು ಒಪ್ಕೊಂಡಿದ್ದಾರೆ. ಅದಕ್ಕೆಲ್ಲಾರ್ದು ಸಹಕಾರ ಬೇಕು. ಯಾಕಂದರೆ ನನ್ನ ಮಕ್ಕಳು ತುಂಬ ಅಂದರೆ ಎಲ್ಲರ ಮಕ್ಕಳು ಒಳ್ಳೆಯವರೇ ಅಂತ ಅಂತಾರೆ. ಯಾರ ಮಕ್ಕಳು ಕೆಟ್ಟವರು ಅನ್ನಲ್ಲ. ಅವರು ಕೆಟ್ಟ ಹೆಸರು ಬರಬಾರ್ದು ನಮ್ಮ ಮಕ್ಕಳಿಗೆ. ಅಯ್ಯೋ ಎಂಥ ಜುಗ್ಗ ನೋಡು, ಒಂದು ಪುರೋಹಿತನ ಸಹ ಕರಿಬಾರ್ದು, ಒಂದು ಊದಿ ಕಡ್ಡಿ ಹಚ್ಚಿ ಸಾಕು. ಆಮೇಲೆ ನಮ್ಮಲ್ಲಿ ದಶದಾನ ಅಂತ ಕೊಡ್ತೀವಿ. ಅದು ಏನು ಕೊಡಬೇಡಿ. ನಿಮ್ಗೆ ಹಂಗೆ ಕೊಡಬೇಕು ಅನ್ನೋದಿದ್ದರೆ ಯಾರು ಅತೀ ಕಡು ಬಡವರು ಇದ್ದಾರೋ ಅವ್ರಿಗೆ ಸಹಾಯ ಮಾಡಿ. ಯಾಕಂದರೆ ಇದೆಲ್ಲ ಹೇಳ್ದಲ್ಲೇ ಇದ್ದರೆ ಊರಲ್ಲಿ ನೋಡಿ ಎಷ್ಟು ಜುಗ್ಗ. ನಮ್ಮ ಅತ್ತೆ ಮನೇಲಿ ಎಷ್ಟು ಜುಗ್ಗ ನೋಡು. ಭಗವಾನ್ ಅಂತವನ ಹೆಸರು. ಭಗವಾನ್ ಎಷ್ಟು ಜುಗ್ಗ ನೋಡು. ತಾಯಿಗೇನೂ ಮಾಡಲಿಲ್ಲ ಅನ್ನೋ ಭಾವನೆ ಬರಬಾರ್ದು ಅನ್ನೋದೊಂದು ಇದೆ. ಏನೋ ಭಗವಂತ ನಡೆಸ್ಕೊಡ್ತಾನೋ ಇಲ್ಲೋ ಗೊತ್ತಿಲ್ಲ. ಕೇಳಿದ್ದೀನಿ, ನಡೆಸ್ಕೊಡೋದು ಬಿಡೋದು ಅವನು. ನೀವೆಲ್ಲ ಕೇಳಬೇಕು. ಅಂದರೆ ನೀವು ಪ್ರತಿ ಹೆಜ್ಜೆಲೂ ಕೂಡ ದೇಶ ಧರ್ಮ ಅಂತಲೇ ಬದುಕ್ತಾ ಇದ್ದೀರಲ್ಲಿ ಅಜ್ಜಿ. ನಿಜವಾಗ್ಲೂ ನಿಮ್ಮ ಬಗ್ಗೆ ಏನು ಹೇಳಿದ್ರು ಕಮ್ಮಿನೇ. ಇಲ್ಲ, ಹಾಗೇನಿಲ್ಲ. ಒಂದು ವ್ಯಕ್ತಿ ಎಲ್ಲರಿಗೂ ಒಳ್ಳೆಯವರಾಗಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಈಗ ಮೋದಿನೇ ತಗೊಳ್ಳಿ, ಎಲ್ಲರಿಗೂ ಒಳ್ಳೆಯವರ ಎಷ್ಟು ಬೈತಾರೆ. ಹಾಗೆ ಒಂದು ವ್ಯಕ್ತಿ ಎಲ್ಲರಿಗೂ ಒಳ್ಳೆಯವರಾಗಕ್ಕೆ ಸಾಧ್ಯ ಇಲ್ಲ. ಕೆಲವ್ರು ಒಳ್ಳೆಯವರಾಗಿರ್ತಾರೆ, ಕೆಲವ್ರು ಕೆಟ್ಟವಳಾಗ್ಬೋದು. ನಾನೇನಪ್ಪ ಅಂದರೆ ಎಲ್ಲರ ಹತ್ರನೂ ಪ್ಲಸ್ ಪಾಯಿಂಟ್ ತೊಗೋತೀನಿ, ಮೈನಸ್ ಪಾಯಿಂಟ್ ತಗೋ. ಏನಾದರೂ ಮಾತು ಬಂದರೆ ಏನು ಮಾಡ್ತೀನಿ, ಹಿಂದಿನ ಜನ್ಮದಲ್ಲಿ ನಾನು ಅಂದು ಬಂದಿದ್ದೆ, ಈ ಜನ್ಮದಲ್ಲಿ ಅದು ತೀರಿಸ್ಕೊತಾ ಇದ್ದಾರೆ ಭಗವಂತ. ಈ ಜನ್ಮಕ್ಕೆ ಜಮಾ ಮಾಡಿಬಿಡು, ಮುಂದಿನ ಜನ್ಮಕ್ಕೆ ಇಡಬೇಡ ಅಂತ ಹೇಳ್ಕೊತೀನಿ ಭಗವಂತನ ಹತ್ರ ಅಷ್ಟೆ. ಎಲ್ಲರಲ್ಲೂ ಪ್ಲಸ್ ಪಾಯಿಂಟ್. ಹಾಗಾಗಿ ನಾನು ಇಷ್ಟು ಗಟ್ಟಿ ಇದ್ದೀನಿ. ಪ್ಲಸ್ ಪಾಯಿಂಟ್ ತೊಗೋಬೇಕು ಅಷ್ಟೆ. ಅಜ್ಜಿ, ನಿಮ್ಮ ವಿದ್ಯಾರ್ಥಿಗಳನ್ನು ನೀವು ಕಾಂಪಿಟೇಷನ್ಸ್ಗೆ ಎಲ್ಲಾದರೂ ಕರ್ಕೊಂಡು ಹೋಗ್ತೀರಾ? ಸ್ಪರ್ಧೆಗೆ ಕರ್ಕೊಂಡು ಹೋಗೋದು ಅದೇನಾದರೂ ಮಾಡಿದ್ದೀರಾ?
ಸುಮಾರು ಒಂದು 10 ಕಡೆ 10-12 ಕಡೆ ಊರುಗಳಿಗೆ ಕರ್ಕೊಂಡು ಹೋಗಿದ್ದೀವಿ. ಅದು ಗೀತಾ ಮಿತ್ರ ಅಂತ ಒಂದು ಮ್ಯಾಗ್ಝಿನ್ ಬರುತ್ತೆ. ಅವರು ಪ್ರತಿ ವರ್ಷ ಈ ವರ್ಷ 5ನೇ ಅಧ್ಯಾಯ ಆದರೆ ಮುಂದಿನ ವರ್ಷ 6ನೇ ಅಧ್ಯಾಯ, ಅದರ ಮುಂದಿನ ವರ್ಷ 7ನೇ ಅಧ್ಯಾಯ, ಆ ಥರ ಮಾಡ್ತಾರೆ. ಒಂದು ಅಧ್ಯಾಯದಲ್ಲಿ 20 ಶ್ಲೋಕ ಹೇಳಿರ್ತಾರೆ. ಅದರ ಮಧ್ಯೆ ಕೇಳ್ತಾರೆ. ಆ ಥರ ಕರ್ಕೊಂಡು ಹೋಗ್ತೀವಿ. ಅಂದರೆ ಬೆಂಗಳೂರಿಗೆ ನಾವು ವಾಪಸ್ ಬರಬೇಕು ಆ ಥರ ಇರೋ ಊರುಗಳಿಗೆಲ್ಲ ಕರ್ಕೊಂಡು ಹೋಗಿದ್ದೀನಿ. ಎಲ್ಲರೂ ಬರೋ ಕೈಲಿ ಯಾವಾಗಲೂ ಬಂದಿಲ್ಲ, ಪ್ರೈಸ್ ಬರ್ತೇವೆ. ಹೋದ ವರ್ಷನೂ ಒಂದು ಅದೇ ಹುಡುಗನ ತೋರಿಸಿದ್ನಲ್ಲ, ಆ ಹುಡುಗನಿಗೆ ಬಂತು. ಆದರೆ ಆಚೆ ಇನ್ನೊಬ್ಬರು ಇದ್ದಾರೆ, ತುಂಬ ದೂರ ಇದ್ದಾರೆ. ಆ ಹುಡುಗರು ಅಣ್ಣ ತಮ್ಮ ಇಬ್ಬರಿಗೂ ಬಂತು. ಈ ವರ್ಷವೂ ಒಂದು 4-5 ಜನ ಇದ್ದಾರೆ. ನೋಡ್ಬೇಕು, ಬರಲಿ ಬಿಡಲಿ ಭಗವಂತ. ನಾನು ಅದೇ ಹೇಳೋದು, ಪ್ರೈಸ್ ಬರುತ್ತೆ ಅಂತ ಆಸೆ ಇಟ್ಕೊಬಿಡಿ. ಈಗ ಕಾರಣದಿಂದ ನಾವು ಭಗವದ್ಗೀತೆ ಬಾಯ್ಟ್ ಮಾಡಿದ್ವಿ, ಭಗವದ್ಗೀತೆ ನಮ್ಗೆ ಸಿಕ್ತು ಈ ಕಾರಣದಿಂದ ಅಂತ ಕಲಿಬೇಕು ಅಂತ ಹೇಳ್ತೀನಿ. ಆಮೇಲೆ ಒಳ್ಳೆಯದಾಗುತ್ತೆ ಅಂತೀನಿ. ಅಕಸ್ಮಾತ್ ಶ್ರಗ ಅಜ್ಜಿ ಹೇಳಿದ್ರು ಒಳ್ಳೇದಾಗಲಿಲ್ಲ ಅಂತ ಅಂದ್ಕೋಬಾರ್ದು. ನಾವೇನು ಕೇಳ್ಕೊಂಡು ಬಂದಿದ್ದೀವೋ ಅದು ಭಗವಂತ ಕೊಟ್ಟಿದ್ದಾನೆ ಅಂತ ತಿಳ್ಕೊಬೇಕು. ಮಕ್ಕಳಿಗೆ ವಾರಕ್ಕೊಂದ್ಸಲ ಕ್ಲಾಸ್. ಈಗ ಕೊರೋನಾ ಬಂದಮೇಲೆ ಏನಾಗೋಯ್ತು, ಮಕ್ಕಳೆಲ್ಲ ಮನೇಲಿ ಓದೋಂಗಿಲ್ಲ, ಬರೆಯೋಂಗಿಲ್ಲ, ಹೊರಗಡೆ ಆಟ ಆಡೋಂಗಿಲ್ಲ, ಮೊಬೈಲು ಟಿ.ವಿ. ಎಷ್ಟಂತ ನೋಡ್ತಾರೆ. ಮನೆ ತಾಯಿ ಬೈತಾಳೆ, ಎಷ್ಟಂತ ಮೊಬೈಲ್ ನೋಡ್ತೀಯಾನೆ, ಎಷ್ಟಂತ ನಾ ಏನು ಮಾಡಲಿ ಹಾಗಾರಿ. ಹಾಗಾಗಿ ಮಕ್ಕಳು ಸ್ವಲ್ಪ ಮಣ್ಣುತನ ಕಲ್ತ್ಬಿಟ್ಟಿದ್ದಾರೆ. ಅಜ್ಜಿ ನೀವು ಹೇಳಿ ಅಜ್ಜಿ, ತುಂಬ ಮಣ್ಣುತನ ಕಲ್ತಿದೆ. ನನಗೆ ಭಯ, ಎಲ್ಲರ ಎದುರು ಹೇಳಿದ್ರೆ ಏನಾರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ರೆ ಅಲ್ವಾ. ಹಾಗಾಗಿ ಕ್ಲಾಸ್ ಮಾಡ್ತಿದ್ದೆ, ಮಾರಲ್ ಕ್ಲಾಸ್ ಅಂತ. ಒಬ್ಬರನ್ನ ಯಾರನ್ನಾದ್ರು ಕರೆಸ್ತಿದ್ವಿ. ಒಂದೊಂದು ಸಲ ನಮ್ಮ ಮಗನೇ ಮಾಡ್ತಿದ್ವಿ, ಒಂದೊಂದು ಸಲ ನಮ್ಮ ಸೊಸೆ ಮಾತಾಡ್ತಿದ್ಲು. ಆ ಥರ ಎಲ್ಲ ಮಾಡಿದ್ದೀವಿ. ಆಮೇಲೆ ಈಗ ಏನು ಮಾಡ್ತೀನಿ ಅಂದರೆ, ಬರಲ್ಲ ಹುಡುಗರು, ಅಜ್ಜಿ ಕತೆ ಹೇಳ್ತಾರೆ. ಹಂಗಾಗಿ ಈಗ 4 ಮಕ್ಕಳಿದ್ದರೆ ಜನರಲ್ಲಾಗಿ ಅಮ್ಮ ಹೇಳ್ದಂಗೆ ಕೇಳಬೇಕು, ಏನೇನೂ ಇಲ್ಲ, ಆಗ್ಲಮ್ಮ ಅಂತ ಹೇಳ್ಬೇಕು. ಓದ್ಕೊ ಅಂದೆ ಆಗ್ಲಮ್ಮ, ಓದ್ಕೋಬೇಡ ಅಂದರೆ ಆಗ್ಲಮ್ಮ ಅನ್ಬೇಕು. ಓದ್ಕೋಬೇಡ ಅಂದಾಗ ಆಗ್ಲಮ್ಮ ಓದಲ್ಲ ಅಂತ ಹೇಳಬೇಕು ಅಂತ ಅದೊಂದು ಹೇಳ್ತಾಯಿದ್ದೀನಿ. ಮಕ್ಕಳಿಗೂ ಅಷ್ಟೇ, ತಂದೆ ತಾಯಿ ಹೇಳ್ದಂಗೆ ಕೇಳಬೇಕು. ದೊಡ್ಡವರಾದ್ಮೇಲೆ ಒಳ್ಳೆ ಭವಿಷ್ಯ ಸಿಗುತ್ತೆ, ಸುಳ್ಳು ಹೇಳಬಾರ್ದು. ಅಮ್ಮ ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಶ್ರುತಿ ಅಂತ. ನಿಮ್ಮ ಮಗನನ್ನು ಎಷ್ಟು ವರ್ಷದಿಂದ ಈ ಶ್ಲೋಕ ತರಗತಿಗೆ ಕಳಿಸ್ತಾ ಇದ್ದೀವಿ? 7 ವರ್ಷದಿಂದ ಬರ್ತಿದ್ದಾನೆ. ನನ್ನ ಮಗಳು 10 ವರ್ಷದಿಂದ ಬಂದು ಅವಳು ಸಾಕಷ್ಟು ಶ್ಲೋಕಗಳನ್ನ ಕಲ್ತಿದ್ದಾಳೆ. ಮೊದಲಿಗೆ ಹನುಮಾನ್ ಚಾಲಿಸು, ಶಿವತಾಂಡವ, ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ, ಸೌಂದರ್ಯ ಲಹರಿ, ಈ ಥರ ಹಾಡುಗಳನ್ನು, ದಿನನಿತ್ಯ ಶ್ಲೋಕಗಳು, ಹಾಡು ಎಲ್ಲ ತುಂಬ ಚೆನ್ನಾಗಿ ಕಲ್ತಿದ್ದಾಳೆ. ಈಗಲೂ ಹೇಳಿಸ್ಕೊತಾ ಇದ್ದಾಳೆ ಅಜ್ಜಿ ಹತ್ರ. ಇವಾಗ ಇವನು ವಿಷ್ಣು ಸಹಸ್ರನಾಮ ಕಲಿತಾ ಇದ್ದಾನೆ, ಶಿವತಾಂಡವ ಕಲಿತಿದ್ದಾನೆ. ಅವರಿಂದ ನಾನು ತುಂಬ ಕಲ್ತಿದ್ದೀನಿ. ಹೆಚ್ಚಾಗಿ ಹೆತ್ತವರು ತಮ್ಮ ಮಕ್ಕಳನ್ನ ಮ್ಯೂಸಿಕ್ ಕ್ಲಾಸು, ಡ್ಯಾನ್ಸ್ ಕ್ಲಾಸು, ಸ್ಕೇಟಿಂಗು ಅದು ಇದಂತ ಕಳಿಸ್ತಾರೆ. ಅಂಥದ್ರಲ್ಲಿ ನೀವು ನಿಮ್ಮ ಮಕ್ಕಳನ್ನು ಈ ಶ್ಲೋಕ ತರಗತಿ ಕಳಿಸ್ತಾ ಇದ್ದೀರಾ ಅಂದರೆ ಯಾಕೆ ಈ ಬದಲಾವಣೆ ಬೇಕು ಮಕ್ಕಳಿಗೆ? ಇವಾಗ ಕನ್ನಡ ಅಂದ್ರೇ ಮಕ್ಕಳು ಹಿಂಜರಿತಾರೆ. ಇದರಿಂದ ನನ್ನ ಮಕ್ಕಳು ಕನ್ನಡ ತುಂಬ ಚೆನ್ನಾಗಿ ಓದ್ತಾರೆ. ಇವಾಗಲೇ ಕನ್ನಡ ಒತ್ತಕ್ಷರ ಆಗಿರ್ಬೋದು, ದೀರ್ಘ ಆಗಿರ್ಬೋದು, ಗ್ರಾಮರ್ ಪಾಯಿಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಓದ್ತಾರೆ. ಅದರಿಂದ ಕಲಿಬೇಕು ಕನ್ನಡ. ನಾವು ಬೆಂಗಳೂರಲ್ಲಿದ್ದೀವಿ ಅಂತ ಬರೀ ಇಂಗ್ಲೀಷ್ಗೆ ಮೊರೆ ಹೋಗಬಾರ್ದು. ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ, ನಮ್ಮ ಸಂಸ್ಕೃತ ಉಳಿಬೇಕು ಅನ್ನೋ, ನಮ್ಮ ಧರ್ಮ ಉಳಿಬೇಕು ಅನ್ನೋದು ನನಗೂ ಇಷ್ಟ. ಅದಕ್ಕೋಸ್ಕರ. ಅಮ್ಮ ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಲೀಲಾ. ಇವ್ರು ನನ್ನ ಇಬ್ಬರು ಮೊಮ್ಮಕ್ಕಳು. ಮೊಮ್ಮಕ್ಕಳು? ಮೊಮ್ಮಗ, ತಮ್ಮನ ಮಗಳು. ಓಕೆ. ಎಷ್ಟು ವರ್ಷದಿಂದ ಇವರನ್ನು ಇಲ್ಲಿ ಕಳಿಸ್ತಾ ಇದ್ದೀರಾ? ನಾನು ಮೇಡಮ್ ಇಲ್ಲಿ 22 ಇಯರ್ಸಿಂದ ಅಜ್ಜಿನೇ ನನಗೆ ಫಸ್ಟ್ ಫ್ರೆಂಡ್ ಆಗಿರೋದು ಇಲ್ಲಿ. ಅವ್ರು ತುಂಬ ಸ್ನೇಹಜೀವಿ ಅಜ್ಜಿ. ಒಳ್ಳೆ ಸಂಸ್ಕಾರ ಹೇಳ್ಕೊಟ್ಟಿದ್ದಾರೆ ನನ್ನ ಮಕ್ಕಳಿಗೆ, ಮೊಮ್ಮಕ್ಕಳಿಗೆಲ್ಲ. ಒಂದು 5-6 ಇಯರ್ಸಿಂದ ಬರ್ತಿದ್ದಾರೆ ಈ ಮಕ್ಕಳು. ಅಂದರೆ ಇಲ್ಲಿಗೆ ಕಳಿಸೋಕ್ಕೂ ಮೊದಲು ಮತ್ತು ಕಳಿಸಿದ ನಂತರ ಆದಂಥ ಒಂದಷ್ಟು ಬದಲಾವಣೆಗಳನ್ನು ನೀವು ಹೇಳೋದಾದರೆ? ಬದಲಾವಣೆ ಜಾಸ್ತಿ ಆಗಿದೆ ಮೇಡಮ್. ಸ್ವಲ್ಪ ಶಿಸ್ತು ಕಲ್ತಿದ್ದಾರೆ ಮಕ್ಕಳು, ಒಳ್ಳೆಯ ಸಂಸ್ಕಾರ ಕಲ್ತಿದ್ದಾರೆ. ಅವರಿಗೆ ಧನ್ಯವಾದ ಹೇಳ್ತೀನಿ. ನಮಸ್ತೆ, ನಿಮ್ಮ ಹೆಸರು? ಮಮತಾ ಅಂತ. ನನ್ನ ಮಗ ತ್ರಿವಿಕ್ರಮ್. ಅಜ್ಜಿ ಹತ್ರ ನಾನು ಕಲ್ತಿದ್ದೀನಿ, ನನ್ನ ಮಗನೂ ಕಲ್ತವನೆ. ಅವನು 2 ಇಯರ್ಸ್ ಬೇಬಿಯಿಂದನೂ ನಾನು ಕರ್ಕೊಬಂದಿದ್ದೀನಿ. ಅವನಿಗೆ 2 ವರ್ಷದಿಂದ UKGನೇ ಭಗವದ್ಗೀತೆ ಕಾಂಪಿಟೇಷನ್ಸ್ ಎಲ್ಲ ಭಾನುವಾರ ಶಿವಮೊಗ್ಗ ಆ ಕಡೆ ಎಲ್ಲ ಹೋಗಿ ಎಲ್ಲ ಕಾಂಪಿಟೇಷನ್ಸಲ್ಲೂ ವಿನ್ ಆದ. ಅವನಿಗೆ ತುಂಬ ಚೆನ್ನಾಗಿ ಅಜ್ಜಿ ಡೈಲಿ ನಮ್ಮ ಹಿಂದೂ ಸಂಪ್ರದಾಯದ ಹೆಂಗಿರುತ್ತೆ ಅದೆಲ್ಲ ನೀಟಾಗಿ ಹೇಳ್ಕೊಟ್ಟವ್ರೆ. ನನಗೆ ಅಜ್ಜಿ ಅಂದರೆ ನನಗೆ ಸ್ವಂತ ಅಜ್ಜಿ ಥರನೇ ತುಂಬ ಖುಷಿ ಆಗುತ್ತೆ. ಎಮೋಷ್ನಲಿ ಕೂಡ ಫುಲ್ ಜಾಸ್ತಿ ಬಾಂಡಿಂಗ್. ಅಜ್ಜಿ ಹತ್ರ ನಾನು ಕಲ್ತೀನಿ ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ,
ದೇವಿ ಮಹಾತ್ಮೆ ಇಂಥದ್ದೆಲ್ಲ ಕಲ್ತಿದ್ದೀನಿ. ನಮ್ಮ ಲೈಫಲ್ಲಿ ಸಹ ಪ್ರಾಬ್ಲಮ್ಸ್ ಬಂದ್ರೂ ಅಜ್ಜಿ ಹತ್ರ ಶೇರ್ ಮಾಡಿದ್ರೆ ಯಾವ ಥರ ನೀವು ಪೇಷನ್ಸಿಂದ ಇದ್ದು ಅದನ್ನು ಸಾಲ್ವ್ ಮಾಡ್ಕೋಬೇಕು ಅಂತಲೂ ಅಜ್ಜಿ ನಮಗೆ ಹೇಳ್ಕೊಡ್ತಾರೆ. ಇವನು ಶಿವತಾಂಡವ, ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ, ಹನುಮಾನ್ ಚಾಲೀಸ, ಆಲ್ ಶ್ಲೋಕಸ್ ಎಲ್ಲ ಕಲ್ತಿದ್ದಾನೆ. ಅಮ್ಮ ನಿಮ್ಮ ಹೆಸರು? ಪೂರ್ಣಿಮಾ ಅಂತ. ಮಗಳು ಪ್ರೇರಣಾ. 4 ವರ್ಷದಿಂದ ನಾವು ಬರ್ತಾ ಇದ್ವಿ. ನನ್ನ ಮಗ 1.5 ವರ್ಷದಿಂದ ಬರ್ತಿದ್ನ, ಬಟ್ ಇವಾಗ ಮನೇಲಿ ಬಿಟ್ಟು ಬಂದೆ ಅವ್ನು ಅಳ್ತಿದ್ನ ಅಂತ. ಇವಳು ಎಲ್ಲ ಕಲಿತಾಳೆ, ಶಿವತಾಂಡವ, ಹನುಮಾನ್ ಚಾಲೀಸು, ಶ್ಲೋಕ, ಭಗವದ್ಗೀತೆ ಎಲ್ಲನೂ ಹೇಳ್ತಾಳೆ. ಅವನು ಚೆನ್ನಾಗಿ ಹೇಳ್ತಿದ್ದ, ಬಟ್ ಅವನು ಅಪ್ಪಪ್ಪ ಇದ್ದಾರಂತ ಹಠ ಮಾಡಿದ್ನ, ಅದಕ್ಕೆ ಬಿಟ್ಟು ಬಂದೆ. ಸಂಸ್ಕೃತಿ ಎಲ್ಲ ಚೆನ್ನಾಗಿ ಹೇಳ್ತಾಳೆ, ಶ್ಲೋಕ ಅವನ್ನೆಲ್ಲ. ತಂದೆ ತಾಯಿ ಮರ್ಯಾದೆ ಕೊಡ್ತಾಳೆ ಫಸ್ಟು, ಅದು ಮೇನ್. ನಮಗೆ ಗುರುಗಳು ಮರ್ಯಾದೆ ಕೊಡೋದು, ಸ್ಕೂಲಲ್ಲಿ ಅವರು ಸ್ಟ್ರಿಕ್ಟಾಗಿ ಇಟ್ಟಿರ್ತಾರಂತ ಅವ್ರಿಗೆ ಮರ್ಯಾದೆ ಕೊಡ್ತಾರೆ, ಬಟ್ ಮನೆಯಲ್ಲಿ ಆ ಥರ ಇಲ್ಲ. ಮನೆಯಲ್ಲಿ ತಂದೆ ತಾಯಿ ಮರ್ಯಾದೆ ಕೊಡಲ್ಲ, ಮತ್ತು ಅಜ್ಜ ಅಜ್ಜಿಯರಂದರೆ ಕೇರ್ಲೆಸ್ ಮಾಡ್ತಾರೆ, ಬಟ್ ಆ ಥರ ಇಲ್ಲ. ನಮ್ಮ ಮಕ್ಕಳು ಮರ್ಯಾದೆ ಕೊಡ್ತಾರೆ, ಆಯಿತು ಹೋಗಿ ಬರ್ತೀನಿ, ಹೇಳ್ದಂಗೆ ಕೇಳ್ತೀನಿ ಅಂತ ಎಷ್ಟು ಚೆನ್ನಾಗಿ ರೆಸ್ಪೆಕ್ಟ್ ಕೊಡ್ತಾರೆ. ಅದು ಮೇನ್ ನಮಗೆ. ಇವಾಗಿನೆಲ್ಲ ಜನ್ರೇಷನು ಇಂಗ್ಲೀಷ್ ಇದ್ದರೆ ಎಲ್ಲಾದರೂ ಪಾಸ್ ಆಗ್ಬೋದು ಅಂತಾರೆ, ಬಟ್ ಆ ಥರ ಎಲ್ಲ ಇಂಗ್ಲೀಷ್ ಜೊತೆ ಕನ್ನಡನೂ ಇರಬೇಕು, ಬಟ್ ನಮ್ಮ ಸಂಸ್ಕೃತಿ ಇರಬೇಕು ಅಂತ ನಾನು ಅಜ್ಜಿ ಹತ್ರ ಕಲ್ತಿನಿಂದ ಎಲ್ಲನೂ ಕಲಿಸಿದಾಳೆ ಅಜ್ಜಿ. ಇವಳಿಗೆ ಸಂಸ್ಕೃತಿ ಅನ್ನೋದು ಕಲಿಸಿದ್ದಾರೆ, ನನಗೆ ಖುಷಿ ಆಯಿತು. ಈಗಿನ ಮಕ್ಕಳು ಹೆಚ್ಚಾಗಿ ನಮಗೆ ಮೊಬೈಲ್ ಬೇಕು, ನಾವು ಅದು ನೋಡ್ತೀವಿ ಇದು ನೋಡ್ತೀವಿ ಅಂತ ಹೇಳ್ತಾರೆ ಹೆಚ್ಚಾಗಿ. ಅಂಥದ್ರಲ್ಲಿ ನೀವು ನಿಮ್ಮ ಮಗಳನ್ನ ಇಲ್ಲಿ ಕಳಿಸ್ತಾ ಇದ್ದೀರಾ ಅಂದರೆ ಅವಳು ಯಾವ ರೀತಿ ಈ ಒಂದು ಸಂಪ್ರದಾಯವನ್ನು ಪಾಲಿಸುವಂಥದ್ದಾಗಿರ್ಬೋದು, ಸನಾತನ ಧರ್ಮದ ಬಗ್ಗೆ ಆ ಒಲವಾಗಿರ್ಬೋದು, ಅದರ ಬಗ್ಗೆ ಹೇಳಿ. ನನ್ನ ಮಗಳು ಮೊಬೈಲ್ ಕೊಡೋದೇ ಇಲ್ಲ. ನಾನು ನಿಜ ಹೇಳ್ಬೇಕಂದ್ರೆ ನನ್ನ ಮಕ್ಳಿಗೆ ಮೊಬೈಲೇ ಕೊಡಲ್ಲ. 5 ನಿಮಿಷ ಕೊಡು ಅಂತಂದರೆ ನಾವು ಕೊಡಲ್ಲ. ಅದ್ರ ಬಗ್ಗೆ ಶ್ಲೋಕ ಓದು, ಅದು ಅಜ್ಜಿ ಏನು ಹೇಳ್ಕೊಟ್ಟಿದ್ದಾರೆ ಅದನ್ನು ಮಾಡು. ಅದು ಸಂಸ್ಕೃತಿ ಅನ್ನೋದು ಉಳಿಸ್ಬೇಕಲ್ವ. ನಮಗೇನು ಗೊತ್ತಿಲ್ಲ ಅಂದರೆ ಮಕ್ಕಳಿಗೆ ಗೊತ್ತಾಗ್ಬಾರ್ದು, ಅದಕ್ಕೆ ಅಜ್ಜಿ ಹತ್ರ ಕಳಿಸ್ತಾ ಇದ್ದೀನಿ. ಅಜ್ಜಿಯಿಂದ ನಮ್ಗೆ ಸಂಸ್ಕೃತಿ ಏನು ಅನ್ನೋದು ಗೊತ್ತಾಗಿದೆ ಅಷ್ಟೇ, ಮತ್ತೇನಿಲ್ಲ. ಅಮ್ಮ ನಮಸ್ತೆ, ನಿಮ್ಮ ಹೆಸರು? ಉಷಾ ಅಂತ. ನನ್ನ ಮಗಳು ಸಾನ್ವಿ, ಇವನು ನಿಖಿಲ್ ರಾಜ್ ಅಂತ. ಇವರು ಒಂದು 3 ತಿಂಗಳಿಂದ ಇವಾಗ ಬರ್ತಾ ಇದ್ದಾರೆ. ಇಲ್ಲಿ ತುಂಬ ಚೇಂಜಸ್ ಕಾಣಿಸುತ್ತೆ. ಇವರು ಬೆಳಿಗ್ಗೆ ಎದ್ದೊಳ್ಬೇಕಾದಾಗೆಲ್ಲ ಗಲಾಟೆ ಮಾಡೋರು, ತುಂಬಾ ಗಲಾಟೆ ಮಾಡ್ತಾಯಿದ್ರು. ಇವಾಗ ಅಂದರೆ ಶ್ಲೋಕ ಹೇಳ್ಕೊಂಡು ಎದ್ದೊಳ್ತಾರೆ, ದೇವರು ಕೈ ಮುಗಿಬೇಕಾದಾಗ ಶ್ಲೋಕ ಹೇಳ್ತಾರೆ, ತುಳಸಿ ಕಟ್ಟೆ ಕೈ ಮುಗಿಬೇಕಾದಾಗೂ ಶ್ಲೋಕಗಳು ಹೇಳ್ತಾರೆ, ಸ್ನಾನ ಮಾಡಬೇಕಾದಾಗ ಹೇಳ್ತಾರೆ, ಸ್ಕೂಲ್ಗೆ ಹೋಗಬೇಕಾದಾಗ ಮುಂಚೆ ಹೇಳ್ಬಿಟ್ಟು ಹೋಗ್ತಾರೆ. ಇವಾಗ ತುಂಬ ಬದಲಾಗಿದ್ದಾರೆ. ನಾನು ಇವರ ಅಜ್ಜಿ ಹತ್ರ ಭಗವದ್ಗೀತೆ ಕಲಿತಾ ಇದ್ದೀನಿ, ಸೌಂದರ್ಯ ಲಹರಿ ಕಲಿತಾ ಇದ್ದೀನಿ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, 1 ರೂಪಾಯಿನೂ ಇಸ್ಕೊಳ್ಳಲ್ಲ. ಅವರು ಫ್ರೀಯಾಗಿ ಎಲ್ಲರಿಗೂ ಹೇಳ್ಕೊಡ್ತಾರೆ. ಎಷ್ಟು ತಾಳ್ಮೆಯಿಂದ ಹೇಳ್ಕೊಡ್ತಾರೆ ಅಂದರೆ ನಮಗೆ ಕೋಪ ಬರುತ್ತೆ. ಮಕ್ಕಳೇ ಒಂಚೂರು ಗಲಾಟೆ ಮಾಡಿದ್ರೆ ಒಡೆಯೋಣ ಅನ್ನೋಷ್ಟು ಕೋಪ ಬರುತ್ತೆ. ಬಟ್ ಆದರೆ ಅವ್ರು ಎಷ್ಟು ತಾಳ್ಮೆಯಿಂದ ಹೇಳ್ಕೊಡ್ತಾರೆ ಅಂತಲೇ ಮಕ್ಕಳು ಅಷ್ಟು ಶ್ರದ್ಧೆಯಿಂದ ಕಲಿಯೋ ಹಾಗೆ ಅವರು ಪ್ರೀತಿಯಿಂದ ಹೇಳ್ಕೊಡ್ತಾರೆ. ಆ ಪ್ರೀತಿ ವಿಶ್ವಾಸನೇ ನಮಗೆ ತುಂಬ ಅವ್ರನ್ನ ಆಕರ್ಷಣೆ ಮಾಡುತ್ತೆ. ಅವ್ರ ಜೊತೆ ನಾವು ಮಾತಾಡಬೇಕು, ಅವ್ರಿಗೆ ಹತ್ರ ಎಲ್ಲ ಶೇರ್ ಮಾಡ್ಕೋಬೇಕು ಅನಿಸುತ್ತೆ. ಫ್ರೆಂಡ್ ಥರ ಆಗೋಗ್ತಾರೆ ಅವರು, ಮಕ್ಕಳಿಂದ ಹಿಡಿದು ನಮಗೆ ದೊಡ್ಡವ್ರ ತನಕ. ತುಂಬ ಒಳ್ಳೆ ಇದಾಗ್ತಾ ಇದೆ, ನಮಗೆಲ್ಲ ತುಂಬ ಒಳ್ಳೇದಾಗ್ತಾ ಇದೆ. ನಿಮ್ಮ ಹೆಸರು? ಆಯುಷ್ ಅಂತ. ನೀವು ಯಾವ ಕ್ಲಾಸು? 5th. ನೀವು ಹನುಮಾನ್ ಚಾಲೀಸ ಹೇಳ್ತೀರಾ? जय हनुमान ज्ञान गुण सागर, जय कपीश दिय रोको जाकर, रामदूत अतलिक बलधामा, अंजलि पुत्र भवन सुटधामा, महावीर विक्रम बजरंगी, कुमति निवार सुमति के संगी, कंचन वर्ण विराज सुबेसा, कानन कुंडल कुंचित केसा, हाथ वज्रौ ध्वजा विराजे, कांते मूंज जनेऊ साजे, शंकर सुवर्ण केसरी नंदन, तेजस पापा महाजगवंदन, विद्यावान गुणियति चातुर, राम काज किरिबेको आतुर, प्रभु चरित्र सुनिरेको रसिया, राम लखन सीता मन रसिया. ನಮಸ್ತೆ, ನಿಮ್ಮ ಹೆಸರು? ನಂದಿನಿ. ನಿಮ್ಮ ಮಗಳು 3 ವರ್ಷ ಅಂತ ಹೇಳಿದ್ರಿ, ಬಹಳ ಚೆನ್ನಾಗಿ ಶ್ಲೋಕ ಎಲ್ಲ ಹೇಳ್ತಾಳೆ. ನೀವು ಇಲ್ಲಿಗೆ ಕಳಿಸಿದ ಮೇಲೆ ಕಲಿಯೋದಕ್ಕೆ ಶುರು ಮಾಡಿದ ಹೇಗೆ ಅಂತ? ಸತ್ಯ ಹೇಳಬೇಕಂದ್ರೆ ಅವಳು ನನ್ನ ಹೊಟ್ಟೆನಲ್ಲಿ ಇದ್ದಾಗಲೇ ಕಲಿಯೋದಕ್ಕೆ ಶುರು ಮಾಡಿದ್ದಾಳೆ ಅನಿಸುತ್ತೆ. ಯಾಕಂದರೆ ನಾನು ಪ್ರೆಗ್ನೆಂಟ್ ಇರಬೇಕಾದ್ರೇ ಲಲಿತಾ ಸಹಸ್ರನಾಮ ಹೇಳಿ ಅವಳನ್ನು ಮಲಗಿಸ್ತಾ ಇದ್ದೆ. ಮತ್ತು ಅವಳು ಹುಟ್ಟಿದ ಮೇಲೂ ಅವಳನ್ನ ಜೋಲಿಗೆ ಹಾಕಿ ತೂಗಬೇಕಾದ್ರೆ ಕನಕಧಾರ ಸ್ತೋತ್ರ, ಲಲಿತಾ ಸಹಸ್ರನಾಮ ಇದನ್ನೆಲ್ಲ ಹೇಳ್ಕೊಂಡೇ ನಾನು ಅವಳಿಗೆ ಲಾಲಿ ಹಾಡ್ತಾ ಇದ್ದಿದ್ದು. ಹಾಗಾಗಿ ಅವಳು ನನ್ನ ಜೊತೆನೇ ಹಾಂ ಅಂತ ಹಮ್ಮಿಂಗ್ ಸ್ಟಾರ್ಟ್ ಮಾಡಿದ್ಲು. ಅದಾದಮೇಲೆ ಅವಳು ಯಾವಾಗ ಹೇಳ್ತಾ ಇದ್ದಾಳೆ ಅಂತ ಗೊತ್ತಾಗಿದ್ದ ತಕ್ಷಣ ನಾವಿಲ್ಲಿ ನೋಡಿದ್ವಿ. ಆ್ಯಕ್ಚುಲಿ ಅಜ್ಜಿ ಬಂದುಬಿಟ್ಟು ಎಲೆಮರೆಯ ಕಾಯಿ ಅಂತಲೇ ಹೇಳ್ಬೋದು. ನಾವು ಇದೇ ರೋಡಲ್ಲಿದ್ದರೂ 3 ವರ್ಷ ನಾವು ಅವ್ರಿಗೆ ಕಾಣಿಸ್ಕೊಂಡಿಲ್ಲ, ಅವ್ರು ನಮಗೆ ಕಾಣಿಸ್ಕೊಂಡಿಲ್ಲ. ಆದರೆ ವಿಷಯ ಗೊತ್ತಾಗಿದ್ದ ತಕ್ಷಣ ನಾವು ಅವಳಿಗಂತ ಬಂದ್ವಿ. ಆದರೆ ನಾನು ಕಲಿಯೋದಕ್ಕೆ ಒಬ್ಬರು ಗುರು ಬೇಕಲ್ಲ ಅಂಥೇಳಿ ನಾನು ಕೂಡ ಇಲ್ಲೇ ಶುರು ಮಾಡಿದೆ. ಸಣ್ಣ ಪುಟ್ಟ ಶ್ಲೋಕಗಳು ಹಾಗೆ ನಾವು ಯಾವತ್ತೂ ಅವಳಿಗೆ ಕೂಡಿಸಿ ಹೇಳ್ಕೊಟ್ಟಿಲ್ಲ. ನಾವು ಏನು ಹೇಳ್ತೀವಿ, ನಾನಾಗಿರ್ಬೋದು ನಮ್ಮ ಮನೆಯವರಾಗಿರ್ಬೋದು ಏನು ಹೇಳ್ತೀವಿ ಅದನ್ನು ನೋಡಿ ಕಲ್ತಿದ್ದಾಳೆ ಅವಳು. ಹಾಗಾಗಿ ನಮ್ಮ ಮನೆಯಲ್ಲಿ ಅಮ್ಮನವರೇ ಹುಟ್ಟಿದ್ದಾರೆ ಅನ್ನುವಷ್ಟು ಖುಷಿ ನಮಗೆ. ಎಲ್ಲದನ್ನು ಅವಳು ಇಲ್ಲೂ ಕೂಡ ಕೆಲವೊಂದು ಶ್ಲೋಕಗಳು ಕಲ್ತಿದ್ದಾಳೆ. ಆದರೆ ತುಂಬ ಚಿಕ್ಕವಳು ಇರೋದ್ರಿಂದ ಬೇರೆಯವರಿಗೆಲ್ಲ ತೊಂದರೆ ಆಗತ್ತೆ ಅಂತ ಜಾಸ್ತಿ ಕರ್ಕೊಂಡು ಬರಲ್ಲ.
ಆದರೆ ರೆಗ್ಯುಲರ್ ಕ್ಲಾಸಸ್ ಇಲ್ಲ ಅಂದರೂ ವಾರದಲ್ಲಿ 2-3 ಸಲ ಆದರೂ ಕರ್ಕೊಂಡು ಬರ್ತಾ ಇರ್ತೀವಿ. ಆಮೇಲೆ ಗೀತಾ ಮಿತ್ರದಲ್ಲಿ ಆಮೇಲೆ ನಾವು ಹೊಸದಿಗಂತ ತರಿಸ್ತೀವಿ, ಅದರಲ್ಲಿ ಸಣ್ಣ ಸಣ್ಣ ಕಥೆಗಳು ಬರುತ್ತೆ, ಅದೆಲ್ಲ ಕಟ್ ಮಾಡಿ ಇಟ್ಕೊಂಡು ಆ ಮಕ್ಕಳಿಗೆ ಆ ಸಂದರ್ಭಕ್ಕೆ ತಕ್ಕಾಗಿ ಅದನ್ನು ಹೇಳಿಬಿಟ್ಟು ಈ ಥರ ಇರಬೇಕು ಅಂತ ಏನೋ ಭಗವಂತನ ಬಾಯಲ್ಲಿ ಏನು ಹೊರಡಿಸ್ತಾನೋ ಅದನ್ನು ಹೇಳ್ತೀನಿ. ಏನೋ ಅವರ ಭವಿಷ್ಯ ಭಗವಂತ ಏನು ಮಾಡ್ತಾನೋ ಗೊತ್ತಿಲ್ಲ. ಒಬ್ಬರು ಕೇಳಿದ್ರು ಒಳ್ಳೇದಾಗುತ್ತೆ ಅಂದರೆ ಆಗದಲ್ಲೇ ಇದ್ರೆ ಏನು ಮಾಡಿದ್ಜಿ ಅಂತ ದೊಡ್ಡವರು. ಅಮ್ಮ ನಾವೇನು ಕೇಳ್ಕೊಂಡು ಬಂದಿದ್ವೋ ಅದು ಕೊಟ್ಟಿದ್ದಾನೆ ಅಂತ ಇರಬೇಕು. ನಾವಿಷ್ಟೇ ಕೇಳ್ಕೊಂಡು ಬಂದಿರೋದು. ಯಾವಾಗಲೂ ಅಷ್ಟೇ, ಕಷ್ಟ ಬರಲಿ ಸುಖ ಬರಲಿ, ಯಾವ ಜನ್ಮದಲ್ಲಿ ಏನು ಕೇಳ್ಕೊಂಡು ಬಂದಿದ್ದೀವೋ ಅದನ್ನು ನಾವು ಅನುಭವಿಸ್ತಾ ಇದ್ದೀವಿ ಅಂತ ತಿಳ್ಕೊಬೇಕು ಅಷ್ಟೇ. ಇಷ್ಟೇ ಅಂತ ಅನ್ಬಾರ್ದು, ಇಷ್ಟಾದರೂ ಕೊಟ್ಟಿದ್ದಾನಲ್ಲ. ಅಜ್ಜಿ, ನೀವು ಇಷ್ಟು ವಿದ್ಯಾರ್ಥಿಗಳನ್ನು ಹೇಗೆ ಸೇರಿಸಿದ್ರಿ ಅಜ್ಜಿ? ಅಂದರೆ ಯಾವುದ್ರ ಮೂಲಕ ಇವರನ್ನೆಲ್ಲ ರೀಚ್ ಆದ್ರಿ? ಅಂದರೆ ಯಾವುದಾದ್ರೂ ಪಬ್ಲಿಸಿಟಿ ಇಲ್ಲದೆ ಇಷ್ಟು ವಿದ್ಯಾರ್ಥಿಗಳನ್ನು ಹೇಗೆ ಸೇರಿಸಿದ್ರಿ ನೀವು? ಭಗವಂತ ಒಬ್ರಿಗೊಬ್ರು ಅದು ಯಾವ ರೀತಿ ಕಳಿಸ್ತಾನೆ ಅನ್ನೋದು ಗೊತ್ತಿಲ್ಲ ರೀ. ಅದು ಎಲ್ಲೆಲ್ಲೋ ಇರ್ತಾರೆ. ನಿಮ್ಗೆ ಯಾರು ಹೇಳಿದ್ರು ಅಂದರೆ ಅದೇ ಅವರಿಂದ ಗೊತ್ತಾಯ್ತು, ಇವರಿಂದ. ನಾವು ಬೋರ್ಡ್ ಹಾಕಿರಲಿಲ್ಲ, ನಮ್ಮ ಮಗ ಬೋರ್ಡ್ ಹಾಕೋದು ಬೇಡ. ಈಗ 1-2 ವರ್ಷ ಆಯಿತು ನಾವು ಬೋರ್ಡ್ ಹಾಕಿ ಅಷ್ಟೇ. ಬೋರ್ಡ್ ಸಹ ಹಾಕಬೇಡ, ಬರೋರು ಹಾಗೆ ಬರ್ತಾರೆ, ಭಗವಂತ ಕಳಿಸ್ತಾನೆ ಅವ್ರನ್ನೆಲ್ಲ ಹಾಗೆ. ಈಗ ಬೇಡ ಬೋರ್ಡ್ ಹಾಕು ತಂದಿದ್ದಕ್ಕೆ ಈಗ ಬೋರ್ಡ್ ಹಾಕಿದ್ದಾನೆ. ಎಲ್ಲೇ ಮದ್ದೂರಲ್ಲಿ, ಮೈಸೂರಿಂದ ಆಚೆ ಅದೇ ಹೆಬ್ಬೂರು, ಚಿಕ್ಕಬಳ್ಳಾಪುರ, ಅವ್ರಿಗೆಲ್ಲ ಹೆಂಗೆ ಗೊತ್ತಾಗುತ್ತೆ? ಭಗವಂತ ನಡೆಸಬೇಕು ಅಂತಂದರೆ ಪ್ರಚಾರನೇ ಬೇಕು ಅಂತ ಇಲ್ಲ, ಅವ್ನು ನಡೆಸ್ತಾನೆ ಭಗವಂತ. ತುಂಬ ಥರ ಅನುಭವಗಳಾಗ್ಬಿಟ್ಟಿದೆ ನನಗೆ, ತುಂಬ ಥರ ಅನುಭವಗಳು, ಒಬ್ಬೊಬ್ರದ್ದು ಒಂದೊಂದು ಥರ ಅನುಭವಗಳಾಗಿದೆ. ಅಜ್ಜಿ, ನಿಮಗೆ ಒಂದು ಬಹಳ ಖುಷಿ ಕೊಟ್ಟಂಥ ಅನುಭವ ಇಷ್ಟು ವರ್ಷಗಳಲ್ಲಿ? ನೀವು ಇಷ್ಟು ವರ್ಷದಿಂದ ಶ್ಲೋಕವನ್ನು ಹೇಳ್ಕೊಡ್ತಾ ಇದ್ದೀರಾ, ಎಲ್ಲವನ್ನು ಹೇಳ್ಕೊಡ್ತಾ ಇದ್ದೀರಾ ಸನಾತನ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ. ಒಂದು ಬಹಳ ಖುಷಿ ಕೊಟ್ಟಂಥ ಒಂದು ವಿಚಾರ ಅಥವಾ ಒಂದು ಸಂದರ್ಭ ಅಂತ ಹೇಳೋದಾದ್ರೆ ಯಾವುದು? ಯಾವಾಗ ಶ್ಲೋಕ ಶುರು ಆದ್ಮೇಲೆ ನೀವು ಹೇಳೋದು? ನಿಮ್ಮ ವಿದ್ಯಾರ್ಥಿಗಳ ಕಡೆಯಿಂದ ಆಗಿರಬಹುದು, ಅವರ ಹೆತ್ತವರ ಕಡೆಯಿಂದ ಆಗಿರಬಹುದು, ನಾನು ಇಷ್ಟು ಮಾಡಿದ್ದಕ್ಕೂ ಸಾರ್ಥಕ ಅಂತ ಅನಿಸಿದಂಥ ಕ್ಷಣ. ಈಗ ಏನಾಗುತ್ತೆ ಅಂದರೆ ಎಲ್ಲರೂ ಹೇಳ್ಕೊಡ್ತಾ ಇರ್ತೀನಿ. ಮೊದಲು ಇಲ್ಲೊಂದು ರೂಮ್ ಇತ್ತು, ಇದು ಕಟ್ಟೋಕ್ಕಿಂತ ಮುಂಚೆ ಆ ರೂಮಲ್ಲೇ ಕ್ಲಾಸ್ ಮಾಡ್ತಾಯಿದ್ವಿ. ಕೊನೆಯಲ್ಲಿ ಆವಾಗ ಫೋನ್ ಇರಲಿಲ್ಲ, ಕೊರೋನಾ ಬಂದಮೇಲೆ ಫೋನ್ ಇರಲಿಲ್ಲ. ಲಾಸ್ಟಲ್ಲಿ ಕೂತ್ಕೊಳ್ಳೋರು, ಲಾಸ್ಟಲ್ಲಿ ಅವಾಗ ಇನ್ನೇನು ಅನ್ಕೋತಿದ್ದೆ, ಇವ್ರಿಗೇನೋ ಸಮಸ್ಯೆ ಇದೆ ಅಂತ ಅನ್ಕೋತಿದ್ದೆ. ಆಮೇಲೆ ಎಲ್ಲರೂ ಹೋದ್ಮೇಲೆ ಅಜ್ಜಿ ಈ ಥರ ಎಲ್ಲ ಇದೆ ಅಂದೆ. ಆಗ ಭಗವಂತ ನನ್ನ ಬಾಯಲ್ಲಿ ಏನು ಹರಡಿಸ್ತಾನೋ ಅಂತ ಹೇಳ್ತಿದ್ದೆ. ಆಮೇಲೆ ಬಂದು ಹೇಳ್ತೀರ, ಅಜ್ಜಿ ನೀವು ಹೇಳ್ದಂಗೆ ನಡ್ಕೊಂಡಿದ್ದಕ್ಕೆ ತುಂಬ ಸಂಸಾರ ಚೆನ್ನಾಗಿದೆ. ಅವಾಗ ನಂಗೆ ಖುಷಿ ಆಗ್ತಿತ್ತು. ಈಗಲೂ ಅಷ್ಟೇ ಎಷ್ಟೋ ಜನ ಬಂದು ಹೇಳ್ತಾರೆ, ಅವರು ಹೇಳ್ತಾರೆ ಬಂದು ನೀವು ಹೇಳ್ದಂಗೆ ನಡ್ಕೊಂಡಿದ್ದಕ್ಕೆ ತುಂಬ ಸಂಸಾರ ಚೆನ್ನಾಗಿ ಆಗ್ತಾಯಿದೆ ಅಂತಾರೆ. ಅವಾಗ ನಂಗೆ ತುಂಬ ಖುಷಿ ಆಗುತ್ತೆ. ಹೇಳ್ಕೊಟ್ಟಿದ್ದಕ್ಕೆ ಸಾರ್ಥಕ ಆಯಿತು, ಭಗವಂತ ಸಾರ್ಥಕತೆ ಮಾಡ್ದ. ಏನೋ ಒಂಥರ ಪ್ರೇರಣೆ ಆಗುತ್ತೆ ನನಗೆ. ಅದು ಮುಖ ಗೊತ್ತಾಗಲ್ಲ, ಯಾರೋ ಬಂದು ಹೇಳ್ದಂಗೆ ಆಗುತ್ತೆ ನನಗೆ. ಅಜ್ಜಿ, ಇವತ್ತು ಸನಾತನ ಧರ್ಮದ ವಿಚಾರದಲ್ಲಿ ಬಹಳಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ನೀವು ಏನು ಹೇಳ್ತೀರಾ ಅಜ್ಜಿ? ಸನಾತನ ಧರ್ಮಕ್ಕೋಸ್ಕರ ನಾವು ಯಾವ ರೀತಿಯಾದಂತಹ ಕೊಡುಗೆ ಕೊಡಬೇಕು? ನೀವು ಈ ವಯಸ್ಸಿನಲ್ಲಿ ಇಷ್ಟೊಂದು ಕೊಡುಗೆಗಳನ್ನು ಕೊಡ್ತಾ ಇದ್ದೀರಾ. ಎಲ್ಲರೂ ಕೂಡ ತಮ್ಮದೇ ರೀತಿಯಲ್ಲಿ ಯಾವ ರೀತಿ ಕೊಡುಗೆಯನ್ನು ಕೊಡಬೇಕು ಸನಾತನ ಧರ್ಮದ ಉಳಿವಿಗೆ? ಅಂದರೆ ಮಾತೆಯರದು ಪಾತ್ರ ಜಾಸ್ತಿ ಇರುತ್ತೆ. ಏನಪ್ಪ ನಾನು ಹೇಳೋದು ಅಂದರೆ, ಒಂದು ಪೂಜೆ, ಒಂದು ಪುನಸ್ಕಾರ ಮಾಡಬೇಕಾದ್ರೆ ನಮ್ಮ ಹಿಂದೂ ಧರ್ಮದಲ್ಲಿನೂ ಜಡೆ ಹಾಕ್ಕೋಬೇಕು. ಜಡೆ ಹಾಕ್ಕೊಂಡು 2 ಕೈಲಿ ಬಳೆ ಹಾಕ್ಕೊಂಡು ಸೀರೆ ಉಟ್ಕೊಂಡು ಹೂ ಮುಟ್ಕೊಳ್ಳಿ. ಹೂವು ತುಂಬ ಕಾಸ್ಟ್ಲಿ ಇರುತ್ತೆ. ಅವಾಗ ಏನು ಮಾಡಬೇಕು ಅಂದರೆ ತರಕಾರಿ ದುಡ್ಡು ಇರುತ್ತಲ್ಲ, ಅದ್ರಲ್ಲಿ ಸ್ವಲ್ಪ ತರಕಾರಿ ದುಡ್ಡು ಉಳಿಸ್ಕೊಂಡು ಹೂ ಅವತ್ತು ತೊಗೊಳ್ಳಿ. ಹೆಣ್ಮಕ್ಳು ಈ ಥರ ಲಂಗ ಹಾಕಿ ಆವಾಗ ನಮ್ಮ ಸನಾತನ ಧರ್ಮ ಪೂಜೆ ಆದ ತಕ್ಷಣ ಬೇಕಾದ್ರೆ ನೀವು ಯಾವ ರೀತಿ ಆದರೂ ಫ್ಯಾಷನ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹೆಣ್ಮಕ್ಳು ನಮ್ಮ ಧರ್ಮನ ಉಳಿಸ್ಬೇಕು ಅಂತ ನಾನು ಹೇಳ್ತೀನಿ. ಇಲ್ಲಿ ಸುಮಾರು ಜನ ಬಂದು ತೋರಿಸ್ತಾರೆ, ವರಮಹಾಲಕ್ಷ್ಮಿ ಅಂತ ಮಾಡ್ತೀವಿ ನಮ್ಮಲ್ಲಿ. ಅವರೆಲ್ಲ ಡ್ರೆಸ್ ಮಾಡಿಕೊಂಡು ಸೀರೆ ಉಟ್ಕೊಂಡು ಬಂದು ತೋರಿಸ್ತಾರೆ. ನೋಡಿ ಅಜ್ಜಿ ನೋಡಿ, ಅದು ನಿಂತಿದ್ದಾರೆ ನಗ್ತಾ ಇದ್ದಾರೆ ನೋಡಿ. ಅವರೆಲ್ಲ ಬಂದು ತೋರಿಸ್ತಾರೆ ನನಗೆ, ಅಜ್ಜಿ ನೋಡಿ ಅಜ್ಜಿ ಒಡವೆ ಹಾಕ್ಕೊಳ್ಳಿ, ಆಮೇಲೆ ರೇಷ್ಮೆ ಸೀರೆ ಉಡಿನಲ್ಲ, ಯಾವುದು ಭಗವಂತ ಕೊಟ್ಟಿದ್ದಾನೋ ಅದನ್ನು ನಮ್ಮ ಧರ್ಮ ಉಳಿಸೋದಕ್ಕೋಸ್ಕರ ಮಾಡಿ ಅಂತ ಹೇಳ್ತೀವಿ
ಅಷ್ಟು ನನಗಿನ್ನೇನು ಗೊತ್ತಾಗಲ್ಲ ರೀ. ನಾನು ಏನು ಓದಿಲ್ಲ ಮಾಡಿಲ್ಲ, ಅಷ್ಟೊಂದು ಹೇಳಬಲ್ಲೆ. ಎಲ್ಲರೂ ಅಲ್ಲಲ್ಲಲ್ಲೇ ಹೇಳ್ತಾ ಇದ್ದಾರೆ, ಹಾಗಾಗಿ ಉಳಿಯುತ್ತೆ. ಶಂಕರಾಚಾರ್ಯರು ಅವರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು, ಅವರೆಲ್ಲ ಆಯಾ ಟೈಮಲ್ಲಿ ಹುಟ್ಟಿ ಧರ್ಮನ ಉಳಿಸಿದ್ರು. ನಮಗೆ ಅಂಥ ಶಕ್ತಿ ಇಲ್ಲ. ಬೀದಿಗೊಬ್ಬರು ಉಳಿಸ್ಲಿ ಸಾಕು. ಬೀದಿಗೊಬ್ಬರು ನಮ್ಮ ಧರ್ಮ ಉಳಿಸಿದ್ರೆ ಸಾಕು, ನಮ್ಮ ಧರ್ಮ ಉಳಿಯುತ್ತೆ. ಅಷ್ಟು ಉಳಿಲಿ ಅಂತ ನಾನು ಹೇಳ್ತೀನಿ. ಪ್ಯಾಂಟ್ ಹಾಕೋತಾರೆ, ಬಳೆ ಇರಲ್ಲ, ಏನೋ ವಿಚಿತ್ರವಾಗಿ ಬರ್ತಾರೆ. ನಮ್ಮ ಊರಲ್ಲಿ ಒಂದು ದೇವಸ್ಥಾನ, ನಮ್ಮದು ಶಿವಮೊಗ್ಗ, ಅಲ್ಲಿ ತೀರ್ಥ ಇಸ್ಕೋಬೇಕಾದ್ರೆ ಬಳೆ ನೋಡ್ತಾರೆ, ಬಳೆ ಇಲ್ದಿರೇ ಕೊಡಲ್ಲ. ಆ ಥರ ಎಲ್ಲ ಮಾಡಿದ್ರು. ಅದು ನಿಲ್ಲಬೇಕಲ್ಲ ಅಲ್ವಾ, ನಡೆಸ್ಬೇಕು. ಎಲ್ಲರೂ ತಾಯಂದರು ಮುಖ್ಯವಾಗಿ ನಡೆಸ್ಬೇಕು. ಅಜ್ಜಿ, ನೀವು ರಕ್ಷಾಬಂಧನದ ದಿನ ಏನೋ ಒಂದು ವಿಶೇಷ ಕಾರ್ಯಕ್ರಮವನ್ನು ಮಾಡ್ತೀರಿ ಅಂತ ಹೇಳ್ತಾ ಇದ್ರು. ಏನು ಮಾಡ್ತೀರಾ ಅಜ್ಜಿ ವಿಶೇಷವಾಗಿ? ವಿಶೇಷವಾಗಿ ಅಂದರೆ ರಕ್ಷಾಬಂಧನ ಕಟ್ಟಿಸ್ತೇವೆ. ರಕ್ಷಾಬಂಧನ ಮಾಡ್ತೀವಿ, ಮನೆಯಲ್ಲೇ ಮಾಡ್ತೀವಿ. ಮಕ್ಕಳನ್ನೆಲ್ಲ ಈ ಥರ ಕರಿತೀವಿ. ಕರೆಸ್ಬಿಟ್ಟು ಒಬ್ರಿಗೊಬ್ರು ರಕ್ಷಾಬಂಧನ ಕಟ್ಟಿ ಅಂತ ಅಂತೀವಿ ಅಷ್ಟೇ. ಇನ್ನು ವಿಶೇಷ ಅಂದರೆ ಅಷ್ಟು ಮಾಡ್ತೀವಿ. ಅದ್ರ ಬಗ್ಗೆ ಮಾತಾಡೋದಕ್ಕೆ ಯಾರನ್ನಾದರೂ ಕರೆಸ್ತೀವಿ, ಬಂದು ಮಾತಾಡ್ತಾರೆ. ಯಾವಾಗಲೂ ಅಷ್ಟೇ, ಏನೊಂದು ಫಂಕ್ಷನ್ ಆದ್ರೂ ಒಬ್ಬನ ಕರೆಸಿ ಅದನ್ನು ಅದ್ರ ಬಗ್ಗೆ ಮಾತಾಡಿಸ್ತೀವಿ. ಏನು ದೊಡ್ಡದಾಗಿ ಏನು ಮಾಡೋಕ್ಕೆ ಹೋಗಲ್ಲ ರೀ. ಏನಿದ್ರು ತುಂಬ ಚಿಕ್ಕದಾಗಿ ಫಂಕ್ಷನ್. ಇದು ಅಂಥದ್ದು ಕೃಷ್ಣ ಲೋಕ ಮಾಡಿದ್ವಲ್ಲ, ಇದಿಷ್ಟರಲ್ಲೇ ಮೆರವಣಿಗೆ, ಮಕ್ಕಳನ್ನೆಲ್ಲ ಕರ್ಕೊಂಡು ಬರೋದು. ಎಷ್ಟು ಖುಷಿ ಅಂತ ಮಕ್ಕಳಿಗೆ ಭಾರಿ ಖುಷಿ ಪಡ್ತಾರೆ. ನನ್ನ ಮಗ ಗಂಟೆ ಜಾಗಟೆ ತರ್ತಾರೆ, ಗಂಟೆ ಹೊಡಿತಾ ಬರ್ತಾರೆ, ಎಲ್ಲರೂ ನೋಡ್ತಾರೆ. ಖುಷಿ, ಏನು ಅಲಂಕಾರ ಮಾಡ್ಕೊಂಡು ಬಂದಿರ್ತಾರೆ ಅಂದರೆ ಅಂಥ ಖುಷಿ ಪಡ್ತಾರೆ. ಗಣೇಶ ಚತುರ್ಥಿಗೆ ಗಣಪನನ್ನೆಲ್ಲ ಕೂರಿಸ್ತಾರೆ ಅಜ್ಜಿ? ಇಲ್ಲ, ಆ ಥರ ಏನು ಮಾಡಲ್ಲ. ಅದೆಲ್ಲ ಖರ್ಚು. ಶ್ಲೋಕ ಕ್ಲಾಸಲ್ಲಿ ಖರ್ಚಾಗಬಾರ್ದು. ಈಗ ಗಣಪತಿನ ತರ್ತೀವಿ, ಅದಕ್ಕೆ ದುಡ್ಡು ಬೇಕು ಅಲ್ವಾ. ನಾನು ನನ್ನ ಮಕ್ಕಳನ್ನ ಕೇಳಬೇಕು, ನನ್ನ ಮಕ್ಕಳ ಹತ್ರ ನಾನು ಕೇಳೋಕ್ಕೆ ಹೋಗಲ್ಲ. ಅವರು ಮಕ್ಕಳಿಗೆ ಅಜ್ಜಿ ಹೇಳಿದ್ದಾರೆ ಅಂದರೆ ಆಗೋಯ್ತು, ಕೊಡಲೇಬೇಕು, ಎಲ್ಲಿ ಬಿಡಲಿ. ಆ ದುಡ್ಡಿಂದ ಇದು ಮಾಡಲ್ಲ. ಒಂದಿನ ಡೌನಲ್ಲಿದ್ದಾರೆ, ಒಂದು ಹುಡುಗ ಬಂದ, ₹1 ತಂದೇನೋ ಅಂದೆ. ಅದಕ್ಕೆ ನಮ್ಮ ಅಜ್ಜಿ ಹತ್ರ ₹1 ಇರಲಿಲ್ಲ, ನಾಳೆ ಕೊಡ್ತೀನಿ ಎಂದಿದ್ದಾರೆ. ನೋಡಿ, ₹1 ಪಾಪ ಎಷ್ಟು ನೋವಾಗುತ್ತೆ. ಆ ಥರ ಎಲ್ಲ ಇರಬೇಕಾದ್ರೆ ನಾವು ಗಣಪತಿ ಕೂರಿಸಿ ಜೋರಾಗಿ ಮಾಡೋಕ್ಕಾಗಲ್ಲ. ಅದು ಗಣಪತಿ ಇಟ್ಟ ಮೇಲೆ ಪ್ರಸಾದ ಮಾಡಬೇಕು, ಹೂ ತರಬೇಕು, ಗಣಪತಿಗೆ ದುಡ್ಡು ಹಾಕಬೇಕು. ನನಗೆ ನನ್ನ ಮಕ್ಳ ಹತ್ರನೂ ಖರ್ಚು ಮಾಡ್ಸೋಕ್ಕೆ ಇಷ್ಟ ಆಗಲ್ಲ. ಪಾಪ ಕೇಳಿದ್ರೆ ಕೊಡ್ತಾರೆ, 10 ಕೇಳಿದ್ರೆ 100 ಕೊಡ್ತಾರೆ. ₹10 ಕೇಳಿದ್ರೆ ₹100 ಕೊಡ್ತಾರೆ ಅಂಥ ಮಕ್ಕಳು. ಹಾಗಾಗಿ ಬೇಡ, ಏನಿದ್ರೆ ಸಿಂಪಲ್ಲಾಗಿ ಮಾಡೋದು ನಮ್ಮ ಧರ್ಮ ಉಳ್ಸಪ್ಪ ಭಗವಂತ. ನಾನು ಮಾಡಿದ್ದಕ್ಕೆ ಮನೆಗೆ ಒಬ್ಬರು ನೋಡಿ, ನಮ್ಮ ಪಾಪು ಇದೆಯಲ್ಲ, ನಾವು ಟೀಕಿನ ಕೆಳಗೆ ರಾಮನ ಫೋಟೋ ಹಾಕಿದ್ದೀವಿ ಕೆಳಗಡೆ. ಬಂದಿದ್ದ ತಕ್ಷಣ ಅದಕ್ಕೆ ನಮಸ್ಕಾರ ಮಾಡಿ ಎಲ್ಲರಿಗೂ ಇಡ್ತಾಳೆ ನಮಸ್ಕಾರ. ಆಮೇಲೆ ಕಾಲಿಗೆ ನಮಸ್ಕಾರ ಬಿಡಿರ್ತಾಳೆ. ಈ ಪಾಪು ಎಲ್ಲ ಕೂತಿದ್ದೆ, ಅಲ್ಲಿ ಕೂತಿದ್ದೆ ನೋಡಿ, ಕಾಲಿಗೆ. ನಮ್ಮಲ್ಲಿ ಎಲ್ಲರೂ ಗಂಡ್ಮಕ್ಳೆಲ್ಲರೂ ನನಗೆ ಸ್ನಾನ ಆದಮೇಲೆ ನಮಸ್ಕಾರ ಮಾಡ್ತಾರೆ. ಅವಳು ಬಂದು ಮಾಡ್ತಾಳೆ. 1.5 ವರ್ಷ ಮಗುಗೆ. ಹಾಗೆ ನಾವು ಚಿಕ್ಕ ಮಕ್ಕಳಿಂದ ನಮ್ಮ ಸನಾತನ ಧರ್ಮ ಏನಿದೆಯೋ ಅದನ್ನು ನಾನು ನಡೆಸ್ಕೋತ ಬಂದರೆ, ಕಷ್ಟ ಇಲ್ಲ, ನಡೆಸಲ್ಲ ಅಷ್ಟೇ, ನಡೆಸ್ಕೋತ ಬಂದರೆ ನಮ್ಮ ಧರ್ಮ ಹೋಯ್ತು. ನಿಮ್ಮಲ್ಲಿ ಕುರಾನ್ ಓದ್ತೀರ, ಕ್ರಿಶ್ಚಿಯನ್ಸಲ್ಲಿ ಬೈಬಲ್ ಓದ್ತಾರೆ, ನಾವೇನು ಓದ್ತೀವಿ? ದೇವಸ್ಥಾನಕ್ಕೆ ಹೋಗ್ತೀವಿ, ಅವ್ರ ಸೀರೆ ನೋಡ್ತೀವಿ, ಇವ್ರ ಸೀರೆ ನೋಡ್ತೀವಿ, ಒಡವೆ ನೋಡ್ತೀವಿ, ದೇವರನ್ನ ಕೈ ಮುಗಿತೀವಿ, ಬಂದುಬಿಡ್ತೀವಿ. ಅದು ಆಗಬಾರ್ದು. ಮನೇಲಿ ಏನಾದರೂ ಒಂದು ಪಾರಾಯಣ ದೇವ್ರದ್ದು ಓದಬೇಕು ಅಂತ ಹೇಳ್ತೀನಿ. ಭಗವಂತ ನಡೆಸ್ಕೊಡ್ಬೇಕಷ್ಟೆ ಅಲ್ವಾ. ನೀವಿಷ್ಟೆಲ್ಲ ಮಾಡ್ತಾ ಇದ್ದೀರಾ ಅಜ್ಜಿ, ಆದರೆ ಒಂದಷ್ಟು ಮಂದಿ ಸನಾತನ ಧರ್ಮವನ್ನು ನಾಶ ಮಾಡ್ತೀವಿ ಅಂತೆಲ್ಲ ಹೇಳ್ತಾರೆ. ಅದನ್ನೆಲ್ಲ ಕೇಳಿದಾಗ ನಿಮಗೆ ಎಷ್ಟು ದುಃಖ ಆಗುತ್ತೆ ಅಜ್ಜಿ? ಹೌದು, ಹೋಗ್ತಾ ಇದೆಯಲ್ಲ ನಮ್ಮ ಧರ್ಮ, ಅದು ಹೋಗಬಾರ್ದು. ನಮ್ಮ ಸನಾತನ ಧರ್ಮ ಉಳಿಬೇಕು ಅನ್ನೋದೇ ನನ್ನ ಮನಸ್ಸಲ್ಲಿ. ಅದು ಹೇಳ್ತೀನಲ್ಲ, ಮುಂದಿನ ಜನ್ಮ ಅನ್ನೋದಿದ್ದರೆ ಇದಾದರೂ ಆಗಲಿ ರಾಷ್ಟ್ರನ ಉಳಿಸ್ತೀವಿ, ನಮ್ಮ ಧರ್ಮನ ಉಳಿಸ್ತೀವಿ. ಮನುಷ್ಯ ಜನ್ಮ ಕೊಟ್ಟರೆ ಮತ್ತೆ ಜಾಸ್ತಿ ಮಾಡುವಂಥ ಶಕ್ತಿ ನನಗೆ ಕೊಡಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತೀನಿ.
ಅಜ್ಜಿ, ಈಗ ನೀವು ಇಲ್ಲಿ ಇಲ್ಲದೆ ಇದ್ದರೆ ವಿದ್ಯಾರ್ಥಿಗಳಿಗೆ ಈ ಶ್ಲೋಕವನ್ನೆಲ್ಲ ಯಾರು ಹೇಳಿಕೊಡ್ತಾರೆ? ಬೈ ಚಾನ್ಸ್ ನೀವು ಇಲ್ಲ, ರಜೆಯಲ್ಲಿದ್ದು? ಯಾರೂ ಇಲ್ಲ, ಅವತ್ತು ರಜಾ ಅಷ್ಟೇ. ಇನ್ನು ಅವ್ರಿಗೆಲ್ಲ ಬಂದಿಲ್ಲ, ಬರುತ್ತೆ. ಭಗವಂತ ಕೃಷ್ಣ ಸಹಾಯ ಮಾಡ್ತಾನೆ, ಮಾಡಿ ಅಂತ ಹೇಳ್ತೀನಿ. ಈ ಕಾರ್ಯಕ್ರಮವನ್ನು ನೋಡಿ ಯಾರಾದರೂ ಶ್ಲೋಕ ಅಜ್ಜಿ ನಮಗೂ ಕೂಡ ಹೇಳ್ಕೊಡೋದಕ್ಕೆ ಇಲ್ಲಿ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ನೀವು ಅಂತ ಕಾದ್ರೆ ನೀವು ಹೋಗ್ತೀರಾ ಅಜ್ಜಿ? ಇದುವರೆಗೂ ಯಾರು ಅಂದರೆ ಹೇಳ್ಕೊಡೋಕೆ ಬನ್ನಿ ಅಂತ ಕಾರ್ಯಕ್ರಮಕ್ಕೆ ಬನ್ನಿ ಅಥವಾ ನಮಗೂ ಹೇಳ್ಕೊಡ್ಬೇಕು ಅಂತ ನಿಮ್ಮನ್ನ ಎಲ್ಲಿಗಾದರೂ ಕರೆದ್ರೆ ನೀವು ಹೋಗೋದಕ್ಕೆ ತಯಾರು? ಮನೇಲಿ ಹೋಗಿ ಹೇಳ್ಕೊಡಲ್ಲ, ನಮ್ಮ ಮನೆಗೆ ಬರಬೇಕು. ನಮ್ಮ ಮನೆಗೆ ಬಂದರೆ ಹೇಳ್ಕೊಡ್ತೇನೆ. ನಮ್ಮ ಮನೆಗೆ ಬಂದು ಹೇಳ್ಕೊಡಿ ಅಂತಂದರೆ ಅದಾಗಲ್ಲ. ನಮ್ಮ ಮನೆಗೆ ಬರಬೇಕು. ನಿಮ್ಗೆ ಇಷ್ಟ ಇದ್ದರೆ ಬಂದು ಹೇಳಿಸ್ಕೊಳ್ಳಿ. ತುಂಬ ದೂರ ಆದರೆ ಒಂದಿನ ಬಂದು ನಾನು ಭೇಟಿ ಮಾಡಿ ಆಮೇಲೆ ಬೇಕಾದರೆ ಮೊಬೈಲಲ್ಲಿ ಫೋನಲ್ಲಿ ಹೇಳ್ಕೊಡ್ತೀನಿ. ಒಂದಿನ ಬಂದು ನಾನು ಭೇಟಿ ಆಗಬೇಕು. ಹೇಗಾದರೂ ಪರವಾಗಿಲ್ಲ, ಮೊಬೈಲ್ ಮೂಲಕನಾದರೂ ನಾನು ಆಗಲ್ಲ ಅಂತ ಹೇಳಲ್ಲ, ಮೊಬೈಲ್ ಮೂಲಕನಾದರೂ ನಾನು ಹೇಳಿಕೊಡ್ತೀನಿ ಅನ್ನುವಂಥದ್ದು ಅಜ್ಜಿಯ ಮಾತು. ನೋಡಿ, ಇಂತಹ ಒಂದು ವ್ಯಕ್ತಿತ್ವ ನಮಗೆ ಸಿಗೋದು ಬಹಳ ಅಪರೂಪ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅದು ಇವತ್ತು ನಾವು ಈ ನೋಡ್ತಾ ಇರುವಂಥ ಎಲ್ಲ ಈ ಸಿಚುವೇಶನ್ ಮಧ್ಯದಲ್ಲಿ ಇಂಥ ಒಬ್ಬರು ವ್ಯಕ್ತಿಯನ್ನು ನೋಡಿದಾಗ ಬಹಳ ಖುಷಿಯಾಗುತ್ತೆ. ಇಲ್ಲ ತುಂಬ ಕಡೆ ಹೇಳ್ಕೊಡ್ತಾ ಇದ್ದಾರೆ, ನಮಗೆ ಗೊತ್ತಿಲ್ಲ ಅಷ್ಟೆ. ತುಂಬ ಕಡೆ ಈ ಥರ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ. ಹೇಳ್ಕೊಡೋದ್ರಿಂದ ಇಷ್ಟಾದ ನಡೀತಾ ಇದೆ, ನಮಗೆ ಗೊತ್ತಿಲ್ಲ ಅಷ್ಟೆ. ನಾನು ಹೇಳಿದೆ ಅಷ್ಟೆ, ನಾನೊಬ್ಬಳೇ ಅಲ್ಲಿ ಹೇಳ್ಕೊಡ್ತಾ ಇರೋದು. ತುಂಬ ಜನ ಹೇಳ್ಕೊಡ್ತಾರೆ. ಅಂದರೆ ಕೆಲವರು ದುಡ್ಡಿನ ಅವಶ್ಯಕತೆ ಇರೋರು ಫೀಸ್ ಅಂತ ಇಸ್ಕೋತಾರೆ ಪಾಪ. ಅಲ್ಲಲ್ಲ ಹೇಳ್ಕೊಡ್ತಾ ಇದ್ದಾರೆ. ನಾವೊಬ್ಬರೇ ಅಂತ ಅಲ್ಲ, ತುಂಬ ಜನ ಇದ್ದಾರೆ ಹೇಳ್ಕೊಡೋರು. ಅಂದರೆ ನಮಗೆ ಗೊತ್ತಿಲ್ಲ ಅಷ್ಟೆ, ಯಾರು ಹೇಳ್ಕೊಡ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ. ಅಲ್ಲಲ್ಲೇ ದೇವಸ್ಥಾನಗಳು ಭಜನೆ ಎಲ್ಲ ಮಾಡ್ತಾರೆ. ಹಾಗಾಗಿ ಸ್ವಲ್ಪ ಏನೋ ನಡೀತಾ ಇದೆ. ಧನ್ಯವಾದಗಳು ಅಜ್ಜಿ, ನೀವು ಇಷ್ಟು ಹೊತ್ತು ಕೂತು ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಇಂದಿನ ಮಕ್ಕಳೇ ಮುಂದಿನ ಜನಾಂಗ ಅಂತ ನಾವು ಹೇಳ್ತೀವಿ. ಆದರೆ ಆ ಮುಂದಿನ ಜನಾಂಗ ಆ ಭವಿಷ್ಯ ಭದ್ರವಾಗಿರಬೇಕು ಅಂತ ಹೇಳಿದ್ರೆ, ನಮ್ಮ ಧರ್ಮ ಉಳಿಬೇಕು ಅಂತ ಹೇಳಿದ್ರೆ, ದೇಶದ ಪರವಾಗಿ ಅವರಲ್ಲಿ ಒಂದಷ್ಟು ಒಳ್ಳೆಯ ವಿಚಾರಗಳು ಬೆಳಿಬೇಕು ಅಂತ ಹೇಳಿದ್ರೆ, ಇವತ್ತು ನಾವು ಅವರ ಕೈಯಲ್ಲಿ ಮೊಬೈಲನ್ನು ಕೊಟ್ಟು ಕೊರಿಯನ್ ಮೂವೀಸ್ ನೋಡು, ಆ ಮೂವೀಸ್ ನೋಡು, ಬಾಲಿವುಡ್ ಮೂವೀಸ್ ನೋಡು, ಅದನ್ನು ನೋಡು, ಇದನ್ನು ನೋಡು ಅಂತ ಹೇಳಿದ್ರೆ ಆಗಲ್ಲ. ಇವತ್ತು ಆ ಒಂದು ಭವಿಷ್ಯವನ್ನು ಭದ್ರಗೊಳಿಸಬೇಕು. ನನ್ನ ಕೈಯಿಂದ ಏನು ಸಾಧ್ಯನೋ ಆ ಒಂದು ಕೆಲಸವನ್ನು ನಾನು ಮಾಡಬೇಕು. ಈ ವಿದ್ಯಾರ್ಥಿಗಳಲ್ಲಿ ಆ ಧರ್ಮ ಜಾಗೃತಿಯನ್ನು ಮೂಡಿಸಬೇಕು. ಸನಾತನ ಧರ್ಮ ಅಂದರೆ ಏನು, ಸನಾತನ ಧರ್ಮದ ಶಕ್ತಿ ಏನು, ಇವೆಲ್ಲವೂ ಕೂಡ ಮಕ್ಕಳಿಗೆ ಅರ್ಥ ಆಗಬೇಕು. ಅದನ್ನು ನಾನು ತಿಳಿಸಿಕೊಡ್ಬೇಕನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಶ್ಲೋಕ ಅಜ್ಜಿ 88 ವರ್ಷ ಪಾಪ. ಈ 88 ವರ್ಷದಲ್ಲಿ ಅವರು ಆ ಒಂದು ಕೆಲಸವನ್ನು, ಆ ಸೇವೆಯನ್ನು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಅವರಿಗೊಂದು ಸಾಷ್ಟಾಂಗ ನಮಸ್ಕಾರ ಅಜ್ಜಿ ನಿಮಗೆ. ತುಂಬ ಜನ ಇದ್ದಾರೆ ಹೇಳ್ಕೊಡೋರು, ನಮಗೆ ಗೊತ್ತಿಲ್ಲ ಅಷ್ಟೇ. ತುಂಬ ಜನ ಈ ಥರ ಮಾಡ್ತಾ ಇದ್ದಾರೆ, ಅದನ್ನು ಉಳಿಸ್ಬೇಕು ಅಂತ ಹೋರಾಡ್ತಾ ಇದ್ದಾರೆ. ಇನ್ನು ಯಾವುದೇ ಫಲಾಪೇಕ್ಷೆ ಇಲ್ಲದೆ ವಿದ್ಯಾರ್ಥಿಗಳಿಗೆ ಫ್ರೀಯಾಗಿ ಈ ಒಂದು ಸನಾತನ ಧರ್ಮದ ವಿಚಾರಗಳನ್ನು ಇವರು ತಿಳಿಸಿಕೊಡ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ಕಾರ್ಯಕ್ರಮ. ಅಂದರೆ ಯಾಕೆ ನಾವು ಅಜ್ಜನ ಮಾತಾಡ್ಸಿದ್ವಿ ಅಂತ ಹೇಳಿದ್ರೆ, ಈ ಒಂದು ಸನಾತನ ಲೋಕವನ್ನು ನಾವು ಯಾಕೆ ನಿಮಗೆ ಪರಿಚಯ ಮಾಡಿಸಿದ್ವಿ ಅಂತ ಹೇಳಿದ್ರೆ, ಇಂತಹ ಬಹಳಷ್ಟು ಮಂದಿ ನಮ್ಮ ಸಮಾಜದಲ್ಲಿ ಇರ್ತಾರೆ, ಎಲೆಮರೆಯ ಕಾಯಿಯ ಹಾಗೆ ದೇಶಕ್ಕೋಸ್ಕರ ಧರ್ಮಕ್ಕೋಸ್ಕರ ತಮ್ಮದೇ ರೀತಿಯಾದ ಒಂದಷ್ಟು ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ. ಅದು ನಮಗೆ ಗೊತ್ತಾಗಿರಲ್ಲ ಅಷ್ಟೇ. ಅಂಥವರಲ್ಲಿ ಶ್ಲೋಕ ಅಜ್ಜಿ ಕೂಡ ಒಬ್ಬರು. ಇವರಿಗೆ ಆ ದೇವರು ಇನ್ನಷ್ಟು ಶಕ್ತಿಯನ್ನು ಕೊಡಲಿ ಅಂತ ನಾವು TV ವಿಕ್ರಮದ ಮೂಲಕ ನಾವೆಲ್ಲರೂ ಕೂಡ ಆ ಹಾರೈಕೆಯನ್ನು ಮಾಡೋಣ. ಈ ಒಂದು ಧರ್ಮ ಕಾರ್ಯ ಏನಿದೆ ಅದು ಇನ್ನಷ್ಟು ಬೆಳೀಲಿ, ನಮ್ಮೆಲ್ಲರಿಗೂ ಕೂಡ ಶ್ಲೋಕ ಅಜ್ಜಿ ಸ್ಫೂರ್ತಿ ಆಗಲಿ ಅಂತ TV ವಿಕ್ರಮದ ಆಶಯ.
ಇವತ್ತಿನ ಈ ಕಾರ್ಯಕ್ರಮದ ಮೂಲಕ ನನ್ನ ಇನ್ನೊಂದು ವಿನಂತಿ ಏನು ಅಂತ ಹೇಳಿದ್ರೆ, ಶ್ಲೋಕ ಅಜ್ಜಿಯ ಹಾಗೆ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಮೂಲೆಯಲ್ಲಿ ಇದೇ ರೀತಿ ದೇಶಕ್ಕೋಸ್ಕರ ಧರ್ಮಕ್ಕೋಸ್ಕರ ತಮ್ಮದೇ ರೀತಿಯಾದಂಥ ಒಂದು ಅಳಿಲು ಸೇವೆಯನ್ನು ಮಾಡ್ತಾ ಇರ್ತಾರೆ. ಆದರೆ ಸಮಾಜಕ್ಕೆ ಅವರ ಪರಿಚಯ ಆಗಿರಲ್ಲ. ಅಂತಹ ವ್ಯಕ್ತಿ, ಅಂತಹ ವ್ಯಕ್ತಿತ್ವಗಳು ನಿಮಗೆ ಗೊತ್ತಿದ್ದಲ್ಲಿ ದಯವಿಟ್ಟು ಕಾಮೆಂಟ್ಸ್ನಲ್ಲಿ ನೀವು ಅವರ ವಿವರಗಳನ್ನು ಬರೆದು ಹಾಕಿ. ಖಂಡಿತವಾಗ್ಲೂ ನಾವು ಅವರನ್ನು ಭೇಟಿಯಾಗುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಅವರ ಪರಿಚಯವನ್ನು ನಿಮಗೆ ಮಾಡುವಂತಹ ಪ್ರಯತ್ನವನ್ನು ಖಂಡಿತವಾಗ್ಲೂ ಮಾಡ್ತೀವಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.